ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಾರದಾ ಶಾರದಾಂಬೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತಿಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೋದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂತಂ ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇತ್. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ವಿಧುಶೇಖರಭಾರತಿಂ. ಎಲ್ಲರಿಗೂ ನಮಸ್ಕಾರ. ವಿನಾಯಕನನ್ನು ನೆನೆಸುತ್ತಾ, ವಿಘ್ನ ವಿನಾಶಕನಾದ ಗಣೇಶನನ್ನು ನೆನೆಸ್ಕೊಳ್ತಾ, ಆ ಶಾರದಾ ಚಂದ್ರಮೌಳೀಶ್ವರರು ಹಾಗೆ ನಮ್ಮ ಗುರು ಪರಂಪರೆಯ ಎಲ್ಲ ಗುರುಗಳಿಗೂ ನೆನೆಯುತ್ತಾ ಈ ದಿನದ ಒಂದು ಸತ್ಸಂಗವನ್ನು ಆರಂಭ ಮಾಡೋಣ. ದಿವ್ಯ ತೇಜ ಆದಿಶಂಕರಾಚಾರ್ಯರು ಈ ಒಂದು ವಿಷಯವನ್ನು ಕುರಿತಾಗಿ ಈ ದಿನದ ನಮ್ಮ ಸತ್ಸಂಗವಿರುತ್ತೆ. ಈ ದಿವ್ಯ ತೇಜ ಆದಿಶಂಕರಾಚಾರ್ಯರು ತಮ್ಮ ಅವತಾರಾವಧಿ ಏನಿತ್ತು, ಈ ಅವತಾರಾವಧಿಯಲ್ಲಿ 2 ಬಗೆಯ ಶಾರದೆಯನ್ನು ಆರಾಧಿಸಿದರು. ಯಾವುದದು 2 ಬಗೆಯ ಶಾರದೆ ಅಂತ ಹೇಳಿದ್ರೆ, ಒಂದು ಅಧ್ಯಯನ ಶಾರದೆ, ಇನ್ನೊಂದು ಆರಾಧ್ಯ ಶಾರದೆ ಅಂತ ಹೇಳಿ. ಏನಪ್ಪ ಇದು ಅಧ್ಯಯನ ಶಾರದೆ ಅಂತ ಹೇಳಿದ್ರೆ, ಅವರ ಸಮಸ್ತ ವಾಂಗ್ಮಯ ಏನಿದೆ, ಅವರ ಸೂತ್ರ ಭಾಷ್ಯಗಳು, ಅವರ ಒಂದು ಸ್ತೋತ್ರ ಸಾಹಿತ್ಯ, ಅವರ ಪ್ರಕರಣ ಗ್ರಂಥ, ಹೀಗೆ ಎಷ್ಟು ಅವರು ಬರೆದಿದ್ದಾರೆ ಮಹಾತ್ಮರು, ಅದನ್ನು ಅಧ್ಯಯನ ಶಾರದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಶೃಂಗೇರಿಯಲ್ಲಿ ನೆಲೆಸಿರ್ತಕ್ಕಂತಹ ಆರಾಧ್ಯ ಶಾರದೆ, ನಾವೆಲ್ಲರೂ ಉಪಾಸನೆ ಮಾಡಬೇಕಾಗಿರುವಂಥ ಒಂದು ಮೂರ್ತಿ ಆ ಶಾರದೆ. ಹೀಗೆ ಶಂಕರಾಚಾರ್ಯರು ಅಧ್ಯಯನ ಶಾರದೆ, ಆರಾಧ್ಯ ಶಾರದೆ 2 ಶಾರದೆಗಳನ್ನು ನಮಗೆ ನೀಡಿದ್ದಾರೆ. ಈ ಶ್ರೀ ಶಾರದಾ ಸಾಂಸ್ಕೃತಿಕ ಸಂಘ ಎಂಬತಕ್ಕಂಥದ್ದೇನಿದೆ, ಅದರ ದ್ವಾರ ಶಂಕರಾಚಾರ್ಯರು ಹೇಳಿರುವಂತಹ ಅಧ್ಯಯನ ಶಾರದೆ, ಆರಾಧ್ಯ ಶಾರದೆ ಎರಡರದು ನಿತ್ಯವೂ ಒಂದು ರೀತಿಯ ಉಪಾಸನೆ ನಡೀತಾ ಇದೆ. ಸಂಗೀತ ಇರಬಹುದು, ಸಾಹಿತ್ಯ ಇರಬಹುದು, ವಿವಿಧ ಲಲಿತ ಕಲೆಗಳಿರಬಹುದು, ಈ ರೀತಿ ಸತ್ಸಂಗಗಳಿರಬಹುದು. ಅದನ್ನೆಲ್ಲ ಈಗಿನ ಕಾಲ ನೋಡಿ, ಈಗ ವಿಶಿಷ್ಟವಾದಂಥ ಒಂದು ಕಾಲದಲ್ಲಿ ನಾವೆಲ್ಲ ಕಾಲಘಟ್ಟದಲ್ಲಿದ್ದೀವಿ. ಫೇಸ್ಬುಕ್ ಲೈವ್ ಮುಖಾಂತರ ಒಂದು ಸಂಗೀತವನ್ನು ಎಲ್ರಿಗೂ ನೀಡುವಂಥದ್ದು, ಸಾಹಿತ್ಯವನ್ನು ನೀಡುವಂಥದ್ದು, ಪ್ರವಚನಗಳನ್ನು ನೀಡುವಂಥದ್ದು, ಇಂಥದ್ರಲ್ಲಿ ಶಾರದಾ ಸಾಂಸ್ಕೃತಿಕ ಸಂಘ ತೊಡಗಿಕೊಂಡಿದೆ. ಅದಕ್ಕೆ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಿರೋದಕ್ಕೆ ನಾವು ಶ್ರೀಯುತ ಸುಂದರೇಶ್ವರ್ ಸರ್ ಅವರಿಗೆ ಮತ್ತು ಶಾರದಾ ಸಾಂಸ್ಕೃತಿಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಆಭಾರಿಯಾಗಿದ್ದೇವೆ. ಮತ್ತು ಈಗ ನೋಡಿ, ಪ್ರತಿಕೂಲ ವಾತಾವರಣ, ಕಷ್ಟಕರವಾದ ವಾತಾವರಣ ಅಂತ ನಾನು ಹೇಳಿದೆ. ಶಂಕರರ ಅವತಾರವಾದಾಗ ಸಹ ಪ್ರತಿಕೂಲವಾದಂತಹ ಪರಿಸ್ಥಿತಿಗಳಿತ್ತು. ಇವಾಗ ಏನು, ಎಲ್ಲರ ಮನಸ್ಸಿನಲ್ಲೂ ಒಂದು ರೀತಿ ತಳಮಳ, ಒಂದು ರೀತಿ ಡಿಪ್ರೆಷನ್ನು ಹೀಗಿದೆ. ಲಾಕ್ಡೌನಲ್ಲಿ ನಾವಿದ್ದೀವಿ. ಶಂಕರಾಚಾರ್ಯರ ಒಂದು ತತ್ವ ಸಿದ್ಧಾಂತದಿಂದ ಅವರು ನಮಗೆ ಏನು ಹೇಳಿಕೊಟ್ಟಿದ್ದಾರೆ, ಅದನ್ನು ಕಲಿಯೋದರಿಂದ ಹೇಗೆ ಉಪಶಮನವನ್ನು ಮಾಡ್ಕೋಬಹುದು ಅಂತ ಹೇಳಿ, ಈ ಅದ್ವೈತ ದರ್ಶನವೇನಿದೆ ಅಥವಾ ಸನಾತನ ದರ್ಶನವೇನಿದೆ, ಅದನ್ನು ನಾವು ಮನಗಂಡ್ರೆ ಭಯ ಶೋಕ ಮೋಹಗಳ ವಿನಿವೃತ್ತಿಯಾಗತ್ತೆ. ಆ ಭಯ ಶೋಕ ಮೋಹಗಳ ವಿನಿವೃತ್ತಿ ಆಗೋದ್ರಿಂದ ನಾವು ಶಂಕರಾಚಾರ್ಯರ ತತ್ವಗಳನ್ನು, ಶಂಕರಾಚಾರ್ಯರ ಸಿದ್ಧಾಂತಗಳನ್ನು, ಅವರು ಬರ್ಕೊಟ್ಟಿರುವಂತಹ ಒಂದು ಏನು ಸ್ತೋತ್ರಗಳಿದೆ, ಅದನ್ನೆಲ್ಲ ಈ ಕಾಲದಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ನಾವು ಹೆಚ್ಚು ಹೆಚ್ಚು ಅದನ್ನು ಮನನ ಮಾಡಬೇಕು, ಅಧ್ಯಯನ ಮಾಡಬೇಕು. ಈ ರೀತಿ ಸತ್ಸಂಗಗಳು ಹೆಚ್ಚು ಹೆಚ್ಚು ಮಾಡ್ತಾ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಈ ದಿನದ ಸತ್ಸಂಗ ಏನಿದೆ ಅತ್ಯಂತ ಮಹತ್ವಪೂರ್ಣ ಅಂತ ಅನಿಸುತ್ತೆ. ನಾನು ಹೇಳಿದ ಹಾಗೆ
ಆದಿಶಂಕರಾಚಾರ್ಯರ ಅವತಾರವಾದಂತಹ ಸಂದರ್ಭದಲ್ಲಿ ಭರತ ವರ್ಷದಲ್ಲಿ ಅನಾದಿ ಕಾಲದಿಂದಲೂ ಸಹ ಒಂದು ಅವಿಚ್ಛಿನ್ನವಾಗಿ ನಡೆದು ಬಂದಿರತಕ್ಕಂತಹ ಒಂದು ಧರ್ಮ ಇದೆ. ಅದನ್ನು ನಾವೇನಂತ ಕರಿತೀವಿ? ಸನಾತನ ಧರ್ಮ ಅಂತ ಕರಿತೀವಿ. ಈ ಸನಾತನ ಧರ್ಮ ವೇದಗಳನ್ನು ಆಧರಿಸಿದ್ದೆ. ವೇದಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಧಾರ್ಮಿಕ ಆಚರಣೆಗಳನ್ನು ವ್ಯವಸ್ಥೆ ಮಾಡುವುದರಿಂದ ಇದನ್ನು ವೈದಿಕ ಧರ್ಮ ಅಂತ ಸಹ ಕರೆಯಲಾಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಮೂಲ ಪ್ರಕೃತಿ ಏನಿದೆ, ಒಬ್ಬೊಬ್ಬ ಮನುಷ್ಯನು ಬೇರೆ ಬೇರೆ ಥರ ಇರ್ತಾನೆ. ಆ ಪ್ರತಿಯೊಬ್ಬ ಮನುಷ್ಯನ ಮೂಲ ಪ್ರಕೃತಿಗೆ ಅನುಗುಣವಾಗಿರುವ ಹಾಗೆ ಜ್ಞಾನ ಮಾರ್ಗವೇ, ಕರ್ಮ ಮಾರ್ಗವೇ, ಭಕ್ತಿ ಮಾರ್ಗವೇ, ಹೀಗೆ ಅವನ ಒಂದು ಟೆಂಡೆನ್ಸಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸರಿಯಾಗಿ, ಅವರ ಒಂದು ಗುಣಲಕ್ಷಣಗಳಿಗೆ ಸರಿಯಾಗಿ ಈ ವೈದಿಕ ಧರ್ಮ ಎಲ್ರಿಗೂ ಒಗ್ಗಿಕೊಳ್ಳುತ್ತೆ. ಅದು ಒಂದು ಅವನತಿಯ ಸ್ಥಿತಿಯನ್ನು ಪಡೆದಿತ್ತು. ಕಲಿಪ್ರಭಾವದಿಂದ ಸುಮಾರು 72 ದುರ್ಮತಗಳು ಈ ಭರತ ವರ್ಷದಲ್ಲಿ ಇತ್ತು. ಅಂತಹ ಒಂದು ಸಂದಿಗ್ಧವಾದಂತಹ ವಾತಾವರಣದಲ್ಲಿ ಭಗವಾನ್ ಆದಿಶಂಕರರು ಅವತಾರವನ್ನು ಮಾಡಿ ಮತ್ತೆ ಈ ಸನಾತನ ಧರ್ಮವನ್ನು, ವೈದಿಕ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿದರು. ಹಾಗಾಗಿ ಕೇವಲ ಒಂದು ಅದ್ವೈತ ತತ್ವದ ಪ್ರತಿಪಾದಕರು ಅಂತ ನಾವು ಅನ್ನದೆ, ಅದ್ವೈತ ಪೂರ್ವಸೂರಿಗಳು ಎಷ್ಟೋ ಜನ ಅದ್ವೈತವು ಮೊದಲಿಂದಲೂ ಇತ್ತು, ಅದನ್ನು ಚಾಲ್ತಿಗೆ ತಂದರೂ ಅನ್ನೋದಕ್ಕಿಂತ ಹೆಚ್ಚು ನಾವು ಏನು ಹೇಳಬೇಕಾಗಿದೆ ಅಂತ ಹೇಳಿದ್ರೆ, ಅವರು ವೈದಿಕ ಧರ್ಮದ ಪುನಃ ಪ್ರತಿಷ್ಠಾಪನಾಚಾರ್ಯ ಅಂತ ಹೇಳಿ ನಾವು ಅವರನ್ನು ಕರೀಬೇಕಾಗತ್ತೆ. ಇಂತಹ ಒಂದು ಸಂಘರ್ಷಪೂರ್ಣವಾದ ಸಂಧಿಕಾಲದಲ್ಲಿ ಅವರು ಬಂದು ನಮ್ಮನ್ನೆಲ್ಲ ಉದ್ಧರಿಸಿದರು. ಅವರಿಂದ ನಾವೆಲ್ಲರೂ ಉಪಕೃತರಾಗಿದ್ದೇವೆ ಅಂತ ಹೇಳ್ಬೋದು. ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಹೇಳಿ. ಹೀಗೆ ಕಾಲ ಕಾಲಕ್ಕೆ ಅವತಾರ ಪುರುಷರು ಬಂದು ನಮ್ಮನ್ನೆಲ್ಲರನ್ನು ಉದ್ಧರಿಸ್ತಾರೆ, ನಾವು ಅವರಿಂದ ಉಪಕೃತರಾಗ್ತೀವಿ. ಹಾಗೆ ಏನೆಲ್ಲ ಒಂದು ಆಯಾಮದಲ್ಲಿ ಆದಿಶಂಕರರನ್ನು ನಾವು ನೋಡೋಣ. ಅಸಾಧಾರಣವಾದಂತಹ ಪ್ರತಿಭೆ ಅವರದ್ದು, ಒಂದು ಪ್ರಚಂಡವಾಗಿರುವಂತಹ ಬುದ್ಧಿಶಕ್ತಿ ಅಂತ ಹೇಳೋಣವೇ, ಇಲ್ಲ ಅವರ ಚಿಂತನ ವೈಖರಿ ಅದನ್ನು ನಾವು ಹೇಳೋದಾ, ಅಥವಾ ಕಾವ್ಯ ಪ್ರತಿಭೆ, ಅನನ್ಯವಾಗಿರುವಂತಹ ಒಂದು ಕಾವ್ಯ ಪ್ರತಿಭೆ, ಹಾಗೆ ನಾಯಕತ್ವ, ಸಂಘಟನಾ ಶಕ್ತಿ ಮತ್ತು ಬುದ್ಧಿ, ಅಸಾಧಾರಣವಾದಂತಹ ಬುದ್ಧಿಶಕ್ತಿ, ವಿಷಯ ವಿಶ್ಲೇಷಣಾ ಪಾಂಡಿತ್ಯ, ವಾದ ಪ್ರತಿವಾದಗಳ ಮೂಲಕ ಪ್ರತಿವಾದಿಯನ್ನು ಸುಮ್ಮನೆ ನಾನು ಗೆದ್ದುಬಿಟ್ಟೆ ಅವನು ಸೋತ ಅಂತ ಹೇಳೋದಲ್ಲ, ಅವರ ಮನಃ ಪರಿವರ್ತನೆಯನ್ನು ಮಾಡುವಂತಹ ಒಂದು ಗುಣ. ಯಾವ ಗುಣವನ್ನು ನಾವು ಕೊಂಡಾಡೋಣ? ನಾಯಕತ್ವ ಅನ್ನೋದನ್ನು ತಗೊಳ್ಳಿ, ಅಥವಾ ಸಂಘಟನಾ ಶಕ್ತಿ ಅನ್ನೋದನ್ನು ತಗೊಳ್ಳಿ. ಚತುರಾಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದ್ರಲ್ಲ, ಆ ನಾಯಕತ್ವ ಎಂಥದ್ದಿತ್ತು, ಆ ಧೀಶಕ್ತಿ ಎಂಥದ್ದಿತ್ತು. ಇಷ್ಟೆಲ್ಲ ಆಯಾಮಗಳಲ್ಲಿ ಒಂದು ಇಡೀ ಒಂದು ಭರತ ಖಂಡದಿಂದ ಬಂದಂತಹ ಮಹಾನ್ ಚೇತನ, ಒಂದು ದಿವ್ಯ ತೇಜ, ದಿವ್ಯ ಚೇತನ ಆದಿಶಂಕರ ಭಗವತ್ಪಾದರು ಅಂತ ಹೇಳ್ಬೋದು. ಇಷ್ಟೆಲ್ಲವನ್ನು ನೋಡಿದಾಗ ಕೇವಲ ಒಂದು 32 ವರ್ಷಗಳಿಗೆ ಒಬ್ಬ ಮನುಷ್ಯ ಮಾತ್ರದಿಂದ ಇಷ್ಟೆಲ್ಲ ಸಾಧ್ಯವೇ ಅಂತ ನಮಗನ್ಸುತ್ತೆ. ಸಾಧ್ಯ ಅಂತ ಹೇಳುತ್ತೆ. ಶಾಸ್ತ್ರ ಏನು ಹೇಳಿದೆ, ಇನ್ನು ವಿದ್ವಜ್ಜನರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಶಂಕರ ಅಂದರೆ ಆ ಪದವನ್ನು ನೋಡಿದಾಗಲೇ ನೋಡಿ, ಶಂ ಅಂತ ಹೇಳಿದ್ರೆ ಶುಭ, ಸುಖ, ಶಾಂತಿ. ಶಂಕರ ಅಂತ ಹೇಳಿದ್ರೆ ಯಾರು ಶುಭವನ್ನು, ಸುಖವನ್ನು, ಶಾಂತಿಯನ್ನು ನೀಡಬಲ್ಲರೋ ಅವರನ್ನು ಶಂಕರ ಅಂತ ಕರಿತೀವಿ. ಈಗ ನಮಗೆ ಬೇಕಾಗಿರೋದೇನಪ್ಪ, ಈಗ ಒಂದು ಕಾಲಘಟ್ಟದಲ್ಲಿ ಎಲ್ಲರೂ ಡಿಪ್ರೆಷನ್ನಲ್ಲಿದ್ದೀವಿ, ಏನು ಮಾಡೋದು, ನಾಳೆ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಅಂಥ ಕಾಲದಲ್ಲಿ ಏನು ಬೇಕು ನಮಗೆ ಅಂದರೆ ಶಂಕರ ಬೇಕು, ಸುಖ ಬೇಕು, ಶಾಂತಿ ಬೇಕು, ಹಾಗೆಯೇ ನಮಗೆ ಶುಭವನ್ನು ಉಂಟು ಮಾಡಬೇಕು. ಹೇಗೆ ಉಂಟಾಗತ್ತೆ ಅಂತ ಹೇಳಿದ್ರೆ, ಅವರು ಪ್ರತಿಪಾದನೆ ಮಾಡಿರುವಂತಹ ತತ್ವವನ್ನು, ಅವರು ಕೊಟ್ಟಿರುವಂತಹ ಸ್ತೋತ್ರ ಸಾಹಿತ್ಯವನ್ನು, ಅವರು ಬರೆದಿರುವಂತಹ ಬಹಳಷ್ಟು ಮೇರು ಕೃತಿಗಳನ್ನು ಓದೋದ್ರಿಂದ ನಮ್ಮ ಬದುಕನ್ನು ಉತ್ತಮಪಡಿಸ್ಕೊಳ್ಬಹುದು ಎಂಬುದಾಗಿ ಹೇಳಬಹುದು. ಅವರ ಜ್ಞಾನ, ಅವರ ತಪಸ್ಸು, ಹಾಗೆ ಅವರ ಮಹಿಮೆ, ಈ ಎಲ್ಲ ಅವರ ತಪಸ್ಸಿನಿಂದ, ಅವರ ಮಹಿಮೆಯಿಂದ, ಅವರ ಜ್ಞಾನದಿಂದ ಈ ಶುಭ ಸುಖ ಶಾಂತಿಗಳನ್ನು ನೀಡುವುದರಿಂದ ಅವರನ್ನು ಶಂಕರ ಅಂತ ನಾವು ಹೇಳಬಹುದು. ಹಾಗೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಶಂಕರ ಸಾಕ್ಷಾತ್ ವ್ಯಾಸೋ ನಾರಾಯಣೋ ಹರಿಹಿ ಅಂತ ಹೇಳ್ತೆ. ಈ ಆದಿಶಂಕರರು ಶಂಕರರ ಅಪರಾವತಾರ. ಹೇಗೆ
ಬಾದರಾಯಣರು ವ್ಯಾಸರು ಹೇಗೆ ನಾರಾಯಣನ ಅಪರಾವತಾರ ಆಗಿದ್ರು, ಹರಿ ಆಗಿದ್ರು, ಹಾಗೆ ಶಂಕರ ಸಾಕ್ಷಾತ್ ವ್ಯಾಸೋ ನಾರಾಯಣೋ ಹರಿಹಿ ಅಂತ ಹೇಳಿದ್ದಾರೆ. ಇನ್ನು ವಿಭೂತಿ ಪುರುಷರಾದಂತಹ ವಿದ್ಯಾರಣ್ಯ ಸ್ವಾಮಿಗಳು ಸಹ ಒಂದು ಕೀಲಕಪ್ರಾಯವಾದಂತಹ ಸನ್ನಿವೇಶದಲ್ಲಿ ಅವರ ಒಂದು ಆವಿರ್ಭಾವವಾಗುತ್ತೆ. ವಿಭೂತಿ ಪುರುಷ ವಿದ್ಯಾರಣ್ಯರು ಹೇಳ್ತಾರೆ, ಶಂಕರರು ಸಾಕ್ಷಾತ್ ಅಪರ ದಕ್ಷಿಣಾಮೂರ್ತಿ ಸ್ವರೂಪ ಅಂತ ಹೇಳ್ತಾರೆ. ಅಜ್ಞಾನಾಂತರ್ಗಹನ ಪತಿತಾನ್ ಆತ್ಮವಿದ್ಯೋಪದೇಶೈ ತ್ರಾತುಂ ಲೋಕಾನ್ ಭವದವಶಿಕಾ ತಾಪ ಪಾಪಚಮನಾನ್ ಮುಕ್ತ್ವಾ ಮೌನಂ ವಟ ವಿಟಪಿನೋ ಮೂಲತೋ ನಿಷ್ಪದಂತೀಂ ಶಂಭೋರ್ಮೂರ್ತಿರ್ಜಯತಿ ಭುವನೆ ಶಂಕರಾಚಾರ್ಯ ರೂಪ ಅಂತ ಹೇಳಿದ್ದಾರೆ. ಶಂಕರರು, ಆದಿಶಂಕರಾಚಾರ್ಯರು ದಕ್ಷಿಣಾಮೂರ್ತಿಯ ಅಪರಾವತಾರ ಅಂತ ಹೇಳಿದ್ದಾರೆ. ಶಂಭೋರ್ಮೂರ್ತಿರ್ ಜಯತಿ ಭುವನೆ ಶಂಕರಾಚಾರ್ಯ ರೂಪ, ಇದಕ್ಕೊಂದು ಪಾಠಾಂತರವೂ ಸಹ ಇದೆ. ಶಂಭೋರ್ಮೂರ್ತಿರ್ ಜಯತಿ ಅಂತ ಇದೆ, ಚರತಿ ಅಂತಾನೂ ಇದೆ, ಓಡಾಡುವಂತಹ ದಕ್ಷಿಣಾಮೂರ್ತಿ ಅಂತ ಹೇಳಿ. ದಕ್ಷಿಣಾಮೂರ್ತಿ ಸ್ವಭಾವಾದರೂ ಏನು ಹೇಳ್ತಾರೆ, ಒಂದು ವಟವೃಕ್ಷದ ಕೆಳಗೆ ಮೌನ ವ್ಯಾಖ್ಯಾನವನ್ನು ಮಾಡ್ತಾ ಸನಕ ಸನಂದನಾದಿಗಳು, ಸನತ್ ಸುಜಾಯ್ ಆದಿ ಶಿಷ್ಯರಿಗೆ ಬ್ರಹ್ಮವಿದ್ಯೆಯನ್ನು ಬೋಧನೆ ಮಾಡ್ತಾ ಇರ್ತಾರೆ, ಮೌನ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಕಾಲ ಧರ್ಮದ ಅನುಗುಣವಾಗಿ ಬಂದಂತಹ ಅಪರ ದಕ್ಷಿಣಾಮೂರ್ತಿಯಾಗಿರ್ತಕ್ಕಂತಹ ಶಂಕರರು ಓಡಾಡಿಕೊಂಡು ಪರಿವ್ರಾಜಕರಾಗಿ ಏನು ಹೇಳ್ತಾರೆ, ಚರನ್ ಅಂತ ಹೇಳ್ತಾರಲ್ಲ, ಶಂಭೋರ್ಮೂರ್ತಿ ಚರತಿ ಭುವನೆ, ಭಾಷ್ಯಗಳ ಮೂಲಕ ವ್ಯಾಖ್ಯಾನವನ್ನು ಮಾಡಿ ತಮ್ಮ 4 ಜನ ಶಿಷ್ಯರಿಗೆ ಅದನ್ನು ಪ್ರಧಾನವಾಗಿ 4 ಜನ ಶಿಷ್ಯರು, ಅದೆಲ್ಲ ಕೋಟ್ಯಾನುಕೋಟಿ ಶಿಷ್ಯರಿದ್ದಾರೆ, ಪ್ರಧಾನವಾಗಿ 4 ಜನ ಶಿಷ್ಯರೇನಿದ್ರು ಅವರಿಗೆ ನೀಡಿದಂತಹ ಈ ಒಂದು ಕಾಲಘಟ್ಟದಲ್ಲಿ ಇರುವಂತಹ ಪ್ರದಕ್ಷಿಣಾಮೂರ್ತಿಗಳು ಅಂತ ಹೇಳಿ ಯಾರು ಹೇಳಿರೋದಪ್ಪ ಅಂತ ಹೇಳಿದ್ರೆ ವಿದ್ಯಾರಣ್ಯ ಮೂರ್ತಿಗಳೇ ಅದನ್ನು ತಿಳಿಸಿದ್ದಾರೆ. ಹಾಗೆಯೇ ಇದು ನಮ್ಮ ಪೂರ್ವಸೂರಿಗಳು, ನಮ್ಮ ಒಂದು ಪರಂಪರೆಯಲ್ಲಿ ಬಂದಂಥವರು ಶಂಕರರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳಿದ್ವಿ. ವಿಲ್ ಡ್ಯೂರಾಂಟ್ ಅನ್ನತಕ್ಕಂಥವನು ದಿ ಸ್ಟೋರಿ ಆಫ್ ಫಿಲಾಸಫಿ ಎಂಬತಕ್ಕಂಥ ತುಂಬ ಪ್ರಸಿದ್ಧವಾದಂತಹ ಗ್ರಂಥವನ್ನು ಬರೆದಂತಹವನು, ಅವನು ಶಂಕರರನ್ನು ಕುರಿತು ಹೇಳ್ತಾನೆ, ಇನ್ ಹಿಸ್ ಶಾರ್ಟ್ ಲೈಫ್ ಆಫ್ 32 years ಶಂಕರ ಅಚೀವ್ಡ್ ದಟ್ ಯೂನಿಯನ್ ಆಫ್ ಸೇಜ್ ಅಂಡ್ ಸೇಂಟ್ ಆಫ್ ವಿಸ್ಡಮ್ ಅಂಡ್ ಕೈಂಡ್ಲಿನೆಸ್ ವಿಚ್ ಕ್ಯಾರೆಕ್ಟರೈಸಸ್ ದಿ ಲಾಫ್ಟಿಯೆಸ್ಟ್ ಟೈಪ್ ಆಫ್ ಮ್ಯಾನ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಫಿಲಾಸಫರ್ಸ್ ಡೇ ಅಥವಾ ದಾರ್ಶನಿಕರ ದಿನಾಚರಣೆ ಅನ್ನೋದೇನಿದೆ ಅದನ್ನು ಆದಿಶಂಕರಾಚಾರ್ಯರ ಜಯಂತಿಯ ದಿನ ನಾವು ಭಾರತದಲ್ಲಿ ಮತ್ತು ವಿಶ್ವದಾದ್ಯಂತ ನಾವು ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಏಕೆಂದರೆ ವಿಲ್ ಡ್ಯೂರಾಂಟ್ ಅಂತವನು ಹೇಳ್ತಾನೆ, ದಿ ಲಾಫ್ಟಿಯೆಸ್ಟ್ ಟೈಪ್ ಆಫ್ ಮ್ಯಾನ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇನ್ ಭಾರತ್, ಭಾರತೀಯತೆಯ ಒಂದು ಸಂಕೇತ, ಅವರು ಭಾರತದ ಧೀಶಕ್ತಿಯ ಪ್ರತೀಕ ಆದಿಶಂಕರಾಚಾರ್ಯರು ಅನ್ನೋದನ್ನು ಒಬ್ಬ ಪಾಶ್ಚಾತ್ಯನು ಹೇಳಿಕೊಂಡು ಬರ್ತಾನೆ. ಇದೇ ರೀತಿ ಶಂಕರರ ಒಂದು ಜೀವಿತಾವಧಿಯ ಏನೇನು ಕಾಲಘಟ್ಟಗಳಿತ್ತು ಅದನ್ನು ನೋಡ್ಕೊಂಡು ಬರ್ತಾ ಇದ್ರೆ ಏಕಶ್ಲೋಕಿ ಶಂಕರ ವಿಜಯ, ಅದರಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಆರ್ಯಾಂಬಾ ಜಠರೇ ಜನಿ ದ್ವಿಜಸತಿ ದಾರಿದ್ರ್ಯ ನಿರ್ಮೂಲನಂ ಸನ್ಯಾಸಾಶ್ರಮಣಂ ಗುರೂಪಸದನಂ ಶ್ರೀಮಂಡನಾದೇರ್ ಜಯ ಶಿಷ್ಯೌಘಗ್ರಹಣಂ ಸುಭಾಷ್ಯರಚನಂ ಸರ್ವಜ್ಞ ಪೀಠಾಶ್ರಯ ಪೀಠಾನಾಂ ರಚನೇತಿ ಸಂಗ್ರಹಮಯಿ ಸೈಷಾ ಕಥಾಶಾಂಕರಿ ಅಂತ ಬಂತು. ಏನು ಒಂದು ಶ್ಲೋಕದಲ್ಲಿ ಇಡಿಯಾದ ಶಂಕರರ ಒಂದು ಜೀವಿತವನ್ನು ಅಧ್ಯಯನ ಮಾಡಿದ್ದಾರಲ್ಲ, ಅದನ್ನು ಪ್ರಸ್ತಾಪಿಸಿದ್ದಾರಲ್ಲ. ಹೇಗೆ ಅಂದರೆ ಆರ್ಯಾಂಬಾ ಜಠರೇ ಜನಿಹಿ ಅಂದರೆ ಆರ್ಯಾಂಬಾ ಶಿವಗುರು ಅವರ ಒಂದು ಸುಪುತ್ರನಾಗಿ ಪುತ್ರನಾಗಿ ಶಂಕರರ ಜನನವಾಗೋದು. ಹಾಗೆ ದ್ವಿಜಸತಿ ದಾರಿದ್ರ್ಯ ನಿರ್ಮೂಲನಂ, ಕನಕಧಾರ ಸ್ತೋತ್ರದ ಸನ್ನಿವೇಶ ನಮಗೆಲ್ಲ ಗೊತ್ತೇ ಇದೆ. ಏನಪ್ಪ ಕನಕಧಾರ ಸ್ತೋತ್ರದ ಸನ್ನಿವೇಶ ಅಂತ ಹೇಳಿದ್ರೆ, ಆ ವಿಪ್ರಸತಿ ಏನಿರ್ತಾಳೆ ಕೊಡುವುದಕ್ಕೆ ಕೇವಲ ಒಂದು ನಲ್ಲಿಕಾಯಿ ಇರುತ್ತೆ. ಆ ಒಂದು ನಲ್ಲಿಕಾಯಿಯನ್ನು ನೀಡಿದಾಗ ಸುವರ್ಣ ವೃಷ್ಟಿಯಾಗುತ್ತೆ, ಕನಕ ಧಾರೆ ಬರುತ್ತೆ. ಆ ಒಂದು ಸನ್ನಿವೇಶನನ್ನು ಹೇಳ್ತಾ ಇದ್ದಾರೆ. ದ್ವಿಜಸತಿ ದಾರಿದ್ರ್ಯ ನಿರ್ಮೂಲನಂ ಅಂತ ಹೇಳಿ ಮಹಾಲಕ್ಷ್ಮಿಯನ್ನು ಉಳಿಸಿಕೊಳ್ಳುವುದಕ್ಕೆ ಕನಕಧಾರ ಸ್ತೋತ್ರ ಬಹಳ ಮುಖ್ಯವಾಗಿರುವಂಥದ್ದು. ತದನಂತರ ಸನ್ಯಾಸಾಶ್ರಯಣಂ ಗುರು ಉಪಸದನಂ, ಗುರುಭಕ್ತಿ, ಸನ್ಯಾಸಾಶ್ರಮವನ್ನು ಬಾಲಸನ್ಯಾಸಿಯಾಗುವಂಥದ್ದವರು. ಶ್ರೀ ಮಂಡನಾದೇರ್ ಜಯ, ಮಂಡನ ಮಿಶ್ರರನ್ನು ಮಾಹಿಷ್ಮತಿ ನಗರದಲ್ಲಿ ಅವರನ್ನು ಒಂದು ವಾದದ ಮೂಲಕ ಅವರಿಗೆ ಶಂಕರರ ಸಿದ್ಧಾಂತವನ್ನು ಒಪ್ಪುವ ಹಾಗೆ ಮಾಡುವುದು. ಮತ್ತು ದಕ್ಷಿಣಾಮ್ನಾಯ ಶಾರದಾ ಪೀಠಕ್ಕೆ ಅವರನ್ನು
ಮೊದಲನೇ ಪೀಠಾಧಿಪತಿಗಳಾಗಿ ಸುರೇಶ್ವರಾಚಾರ್ಯರಾಗಿ, ಅವರ ಪೂರ್ವಾಶ್ರಮದಲ್ಲಿ ಮಂಡನ ಮಿಶ್ರರು ಅಂತ ಹೆಸರಿದ್ರೂ ಸುರೇಶ್ವರಾಚಾರ್ಯರಾಗಿ ಅವರು ಬರುವತಕ್ಕಂಥದ್ದು. ಶಿಷ್ಯೌಘ ಗ್ರಹಣಂ, 4 ಪ್ರಧಾನವಾದ ಶಿಷ್ಯರನ್ನು ಅವರು ಉದ್ಧಾರ ಮಾಡತಕ್ಕಂಥದ್ದು. ಸುಭಾಷ್ಯ ರಚನಂ, ಭಾಷ್ಯಗಳು ಅಂತ ಹೇಳಿದ್ರೆ ಪ್ರಸ್ಥಾನ ತ್ರಯಿ ಅಂತ ಹೇಳಿ ಮುಂದೆ ಅದನ್ನು ನೋಡೋರಿದ್ದೀವಿ. ಭಾಷ್ಯಗಳ ಗ್ರಂಥಗಳನ್ನು ಬರೆದರು. ಭಗವದ್ಗೀತಾ ಭಾಷ್ಯ, ಹಾಗೆ ಬ್ರಹ್ಮಸೂತ್ರ ಭಾಷ್ಯ, ಉಪನಿಷತ್ ಭಾಷ್ಯಗಳು, ಹೀಗೆ ಸುಭಾಷ್ಯ ರಚನಂ. ಸರ್ವಜ್ಞ ಪೀಠಾಶ್ರಯ, ಆ ಕಾಶ್ಮೀರದಲ್ಲಿ ಏನಿದೆ, ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ಆ ಒಂದು ಶಾರದಾ ಪೀಠಾರೋಹಣವನ್ನು ಮಾಡೋದು ಬಹಳ ಶೀಘ್ರವಾಗಿ. ಆ ಒಂದು ಶಾರದಾ ಪೀಠ ಏನಿದೆ, ಪೀಠಾರೋಹಣವನ್ನು ಶಂಕರರು ಮಾಡಿದ್ದು, ಅದು ನಮ್ಮ ದೇಶಕ್ಕೆ ಬರುತ್ತೆ, ನಮ್ಮ ದೇಶಕ್ಕೆ ಬಂದು ತೀರುತ್ತೆ. ಆ ರೀತಿಯಾದಂತಹ ಸರ್ವಜ್ಞ ಪೀಠಾಶ್ರಯ ಅದನ್ನು ಮಾಡ್ತಾರೆ. ಪೀಠಾನಾಂ ರಚನ, ಚತುರಾಮ್ನಾಯ ಪೀಠಗಳನ್ನು, ಚತುರಾಮ್ನಾಯ ಪೀಠಗಳನ್ನು ರಚನೆಯನ್ನು ಮಾಡ್ತಾರೆ. ಇದನ್ನು ಒಂದು ಬ್ರಾಡಾಗಿ ಒಂದು ಔಟ್ಲೈನ್ ಅಂತ ಹೇಳ್ತೀವಲ್ಲ, ಅದು ಶಂಕರರ ಒಂದು ಅವತಾರ ಸಂಗ್ರಹಮಯವಾಗಿ ಸೈಷಾ ಕಥಾ ಶಾಂಕರಿ ಅಂತ ಏಕಶ್ಲೋಕಿ ಶಂಕರ ವಿಜಯವನ್ನು ನೋಡಿದ್ವಿ. ಮತ್ತು ಹೀಗೆ ಎಲ್ಲ ಕಡೆ ಪ್ರಸಿದ್ಧವಾಗಿರೋದು ಏನಪ್ಪ ಅಂತ ಹೇಳಿದರೆ ಮಾಧವೀಯ ಶಂಕರ ವಿಜಯ, ವಿದ್ಯಾರಣ್ಯ ಸ್ವಾಮಿಗಳವರು ಬರೆದಂತಹ ಮಾಧವೀಯ ಶಂಕರ ವಿಜಯ. ಈ ಶಂಕರ ವಿಜಯವು ಅಲ್ಲದೆ ಬಹಳಷ್ಟು ಇನ್ನೂ ಹೆಚ್ಚು ಶಂಕರ ವಿಜಯಗಳಿದ್ದುವು. ಚಿದ್ವಿಲಾಸಾಚಾರ್ಯರು ಬರೆದಂತಹ ಶಂಕರ ವಿಜಯ, ಹಾಗೆ ಅನಂತಾನಂದಗಿರಿ ಮುಂತಾದವರು ಬರೆದಂತಹ ಬಹಳಷ್ಟು ಶಂಕರ ವಿಜಯಗಳಿವೆ. ಅವುಗಳಲ್ಲಿ ಇದ್ದದ್ದನ್ನು ದಾಖಲೆಗಳನ್ನೆಲ್ಲ ತೆಗೆದುಕೊಂಡು ಒಂದು ಸಂಕ್ಷಿಪ್ತ ರೂಪದಲ್ಲಿ ಮಾಧವೀಯ ಶಂಕರ ವಿಜಯ ಅಂತ ಹೇಳಿ ವಿದ್ಯಾರಣ್ಯರು ಇದನ್ನು ಬರೆದರು. ಹಾಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಶಂಕರರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಶಿವರಹಸ್ಯ ಎಂಬತಕ್ಕಂತಹ ಒಂದು ಅತ್ಯಂತ ಪ್ರಾಚೀನವಾದಂತಹ ಸಂಸ್ಕೃತ ಗ್ರಂಥ. ಅದರಲ್ಲಿ ಶಿವನ ಅವತಾರ ಪ್ರಶಸ್ತಿಯನ್ನು ತೋರಿಸ್ತಕ್ಕಂತಹ ಈ ಒಂದು ಗ್ರಂಥ ಶಿವರಹಸ್ಯ ಅಂತ ಹೇಳಿ, ಅದರಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ಚತುರ್ಭಿಃ ಸಹಿತೈ ಶಿಷ್ಯೈ ಶಂಕರೋ ಅವತರಿಷ್ಯತಿ ಅಂತ ಹೇಳ್ತಾರೆ. ಚತುರ್ಭಿಃ ಸಹಿತೈ ಶಿಷ್ಯೈ ಶಂಕರೋ ಅವತರಿಷ್ಯತಿ ಅಂತ 4 ಜನ ಪ್ರಧಾನ ಶಿಷ್ಯರನ್ನು ಒಳಗೊಂಡಾಗಿ ಶಂಕರರ ಒಂದು ಅವತಾರವಾಗತ್ತೆ ಅಂತ ಹೇಳ್ತಾರೆ. ಯಾರಪ್ಪ ಆ ಶಿಷ್ಯರು ಅಂತ ಹೇಳಿದ್ರೆ, ಪದ್ಮಪಾದಾಚಾರ್ಯರು, ಸುರೇಶ್ವರಾಚಾರ್ಯರು, ಹಸ್ತಾಮಲಕಾಚಾರ್ಯರು, ತೋಟಕಾಚಾರ್ಯರು, ಪುರಿ ಗೋವರ್ಧನ ಪೀಠದಲ್ಲಿ ಪದ್ಮಪಾದರನ್ನು, ಹಾಗೆ ಶೃಂಗೇರಿ ಶಾರದಾ ಪೀಠದಲ್ಲಿ ಸುರೇಶ್ವರಾಚಾರ್ಯರನ್ನು, ದ್ವಾರಕಾ ಕಾಳಿಕಾ ಪೀಠದಲ್ಲಿ ಹಸ್ತಾಮಲಕಾಚಾರ್ಯರನ್ನು, ಹಾಗೆ ಬದರಿ ಜ್ಯೋತಿರ್ಮಠ ಪೀಠದಲ್ಲಿ ತೋಟಕಾಚಾರ್ಯರನ್ನು, ಹೀಗೆ 4 ಆಮ್ನಾಯ ಪೀಠಗಳನ್ನು ಮಾಡ್ತಾರೆ. ಅದೇ ರೀತಿ ಶಿವರಹಸ್ಯದಲ್ಲಿ ಇನ್ನೇನಪ್ಪ ಬರೆದಿದ್ದಾರೆ ಅಂತ ಹೇಳಿದ್ರೆ, ತೇಷಾಂ ಉತ್ಪಾಟನಾರ್ಥಾಯ ಸೃಜಾಮೀಶೆ ಮದಂಶತಃ ಕೇರಳೇ ಶಶಲಗ್ರಾಮೇ ವಿಪ್ರಪದ್ಯಾಂ ಮದಂಶತಃ ಭವಿಷ್ಯತಿ ಮಹಾದೇವಿ ಶಂಕರಾಖ್ಯೋ ದ್ವಿಜೋತ್ತಮಃ. ಭವಿಷ್ಯತಿ ಮಹಾದೇವಿ ಶಂಕರಾಖ್ಯೋ ದ್ವಿಜೋತ್ತಮಃ ಅಂತ. ಕೇರಳದಲ್ಲಿ ಶಶಲಗ್ರಾಮದಲ್ಲಿ ಶಂಕರನೆಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಹೊಂದುವಂತಹ ದ್ವಿಜೋತ್ತಮನು ವಿಪ್ರಪತ್ನಿಯಲ್ಲಿ ನನ್ನ ಅಂಶ ಸಂಭೂತನಾಗಿ ಜನಿಸ್ತಾನೆ ಅಂತ ಹೇಳಿ ಆ ಮಹೇಶ್ವರ ಸ್ವಾಮಿ ಉಮಾ ಮಹೇಶ್ವರ ಸಂವಾದದಲ್ಲಿ ಒಂದು ಶಿವರಹಸ್ಯವೆಂಬತಕ್ಕಂತಹ ಒಂದು ಗ್ರಂಥದಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ. ಇನ್ನು ಶಂಕರರ ಗುರು ಪರಂಪರೆ ಎಂಥದ್ದು ಅನ್ನೋದನ್ನು ನಾವು ತಿಳಿಯಬೇಕು ಅಂತ ಹೇಳಿದ್ರೆ, ಪ್ರಾರ್ಥನಾ ಶ್ಲೋಕದಲ್ಲಿ ನಾವು ಹೇಳ್ತೀವಿ, ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಅಂತ. ಆ ಒಂದು ಗುರುಪರಂಪರೆ ನಮ್ಮದು. ಇದರಲ್ಲಿ ಸದಾಶಿವ, ವಿಷ್ಣು, ಬ್ರಹ್ಮ, ತದನಂತರ ವಸಿಷ್ಠ ಮಹರ್ಷಿಗಳು, ಶಕ್ತಿ ಮಹರ್ಷಿಗಳು, ಪರಾಶರರು, ವ್ಯಾಸ ಭಗವಾನರು, ಶುಕಯೋಗೀಂದ್ರರು, ಗೌಡ ಭಗವತ್ಪಾದರು, ಗೋವಿಂದ ಭಗವತ್ಪಾದರು, ತದನಂತರ ಶಂಕರ ಭಗವತ್ಪಾದರು. ಇದು ಒಂದು ರೀತಿ ದಿವ್ಯವಾಗಿರುವಂತಹ ಗುರುಪರಂಪರೆ. ವಸಿಷ್ಠ, ಶಕ್ತಿ, ಪರಾಶರ, ವ್ಯಾಸ, ಶುಕ, ಗೌಡ ಭಗವತ್ಪಾದ, ಗೋವಿಂದ ಭಗವತ್ಪಾದ, ಶಂಕರ ಭಗವತ್ಪಾದರು. ತದನಂತರ ನಮ್ಮ ಪೀಠಾಧಿಪತಿಗಳು ಏನಿದೆ ಅವಿಚ್ಛಿನ್ನವಾಗಿರುವಂತಹ ಪರಂಪರೆ ಅದು ಸಾಗುತ್ತಾ ಬರ್ತಾ ಇದೆ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಎಂಬತಕ್ಕಂಥದ್ದಾಗಿ ಆದಿಶಂಕರರ ಗುರುಭಕ್ತಿಯನ್ನು ಏನಂತ ಹೇಳಬೇಕು, ಗುರೂಪಸದನಂ ಅಂತ ನಾವು ಹೇಳಿದ್ವಿ. ಗುರುಭಕ್ತಿಯಲ್ಲಿ ಅವರು ಯಾವ ರೀತಿ
ಹೇಳಿದ್ದಾರೆ ಅಂತ ಹೇಳಿದ್ರೆ, ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಅಂತ ಹೇಳಿ ವಿವೇಕ ಚೂಡಾಮಣಿ ಎಂಬತಕ್ಕಂತಹ ಪ್ರಕರಣ ಗ್ರಂಥ ಅದರ ಪ್ರಾರ್ಥನಾ ಶ್ಲೋಕದಲ್ಲಿ ಅವರ ಗುರುಗಳಾದ ಗೋವಿಂದ ಭಗವತ್ಪಾದರ ಒಂದು ಸ್ಮರಣೆಯನ್ನು ಮಾಡ್ತಾರೆ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಅಂತ ಹೇಳಿ ಇದನ್ನ ಅವರ ಇಷ್ಟದೇವತೆಯಾದ ಗೋವಿಂದ ಕೃಷ್ಣ ಅಂತ ಸಹ ನಾವು ಅರ್ಥೈಸಿಕೊಳ್ಳಬಹುದು. ಹಾಗೆ ಗುರುಗಳಾದ ಗೋವಿಂದ ಭಗವತ್ಪಾದರು ಎಂಬತಕ್ಕಂಥದ್ದನ್ನು ಸಹ ನಾವು ಮಾಡಬಹುದು. ಹೀಗೆ ಶಂಕರರು ಅವರ ಒಂದು ಶಿಷ್ಯರಿಗೆ ಸಹ ಅಷ್ಟು ಕರುಣಾಮಯಿಯಾಗಿದ್ದರು. ಅದೇ ಗುರುವಿಗೆ ಅಷ್ಟು ಒಂದು ಗುರು ಭಕ್ತಿಯನ್ನು ತೋರಿಸಿದರು. ಅಂತಹ ಒಂದು ಅನ್ಯಾದೃಶವಾದಂತಹ ವ್ಯಕ್ತಿತ್ವ ಶಂಕರರದ್ದು ಅಂತ ಹೇಳಬಹುದು. ಇನ್ನು ನಾವು ಅಧ್ಯಯನ ಸರಸ್ವತಿ ಅಂತ ಹೇಳಿದ್ವಿ. ಏನೆಲ್ಲ ಒಂದು ಗ್ರಂಥ ರಚನೆಯನ್ನು ಶಂಕರರು ಮಾಡಿದ್ರು ಅಂತ ಹೇಳಿದ್ರೆ ಪ್ರಧಾನವಾಗಿ ಪ್ರಸ್ಥಾನತ್ರಯಿ ಅಂತ ನಾವು ಕರಿತೀವಿ. ಭಗವದ್ಗೀತಾ ಭಾಷ್ಯವನ್ನು, ಬ್ರಹ್ಮಸೂತ್ರ ಭಾಷ್ಯವನ್ನು, ಉಪನಿಷತ್ ಭಾಷ್ಯವನ್ನು, ಈ ಮೂರಕ್ಕೂ ಭಾಷ್ಯವನ್ನು ಬರೆದರು. ಆ ಭಾಷ್ಯದ ಶೈಲಿಯಾದರೂ ಪ್ರಸನ್ನ ಗಂಭೀರವಾದಂತಹ ಶೈಲಿ ಇರುತ್ತೆ. ಇವಾಗ ಹೇಗೆ ಹೇಳ್ಬೋದು ಅಂದರೆ, ನಮಗೆ ಉಪನಿಷತ್ತುಗಳನ್ನು ಕೊಟ್ಟರೋ ಅಥವಾ ಬಾದರಾಯಣರು ಬರೆದಿರ್ತಕ್ಕಂಥ ಬ್ರಹ್ಮಸೂತ್ರವನ್ನು ಕೊಟ್ಟರೋ ಸುಲಭಗ್ರಾಹ್ಯವಾಗಿಲ್ಲದೇ ಇರಬಹುದು, ನಮಗೆ ಅಷ್ಟಾಗಿ ಅರ್ಥವಾಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಕಾಮೆಂಟ್ರಿ ಅನ್ನೋದನ್ನು ಏನು ಹೇಳ್ತಾರೆ, ಸುಲಭವಾಗಿ ನಮಗೆ ಅರ್ಥ ಆಗೋ ಹಾಗೆ ಒಂದು ಭಾಷ್ಯವನ್ನು ಬರಕೊಟ್ಟು ನಮ್ಮನ್ನು ಉದ್ಧರಿಸಬೇಕು. ಇವಾಗ ಯಾರೋ ಒಬ್ಬ SSLCಗೆ ಎಕ್ಸಾಮಿಗೆ ಕಟ್ಟಿರ್ತಾನೆ, ಅವನಿಗೇನೋ ಟೆಕ್ಸ್ಟ್ ಬುಕ್ಕು ಅರ್ಥ ಆಗ್ತಾ ಇಲ್ಲ, ಆಗ ಒಬ್ಬರು ಏನೋ ಗೈಡ್ ಬುಕ್ ಕೊಡ್ತಾರೆ. ಆ ರೀತಿ ಒಂದು ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ಬ್ರಹ್ಮಸೂತ್ರಗಳು ಅಂದರೆ ಸೂತ್ರ ರೂಪವಾಗಿ ಸಣ್ಣದಾಗಿರುತ್ತೆ, ಅದು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ, ಏನು ಕಾಂಟೆಕ್ಸ್ಟ್ ಅದರದ್ದು ಅನ್ನೋದನ್ನೆಲ್ಲ ಬರೆದು ಇದು ಭಾಷ್ಯವನ್ನು ಅವರು ನಮಗೆ ದಯಪಾಲಿಸುತ್ತಾರೆ. ಪ್ರಧಾನವಾಗಿ ದಶೋಪನಿಷತ್ತುಗಳು, ಈಶ ಕೇನ ಕಠ, ಈ ರೀತಿ ಒಂದು 10 ಪ್ರಧಾನ ಉಪನಿಷತ್ತುಗಳು ಬರುತ್ತಲ್ಲ, ಆ ಉಪನಿಷತ್ತುಗಳಿಗೆ ಒಂದು ಭಾಷ್ಯವನ್ನು ಬರೆದಿದ್ದಾರೆ. ಹಾಗೆ ಭಗವದ್ಗೀತಾ ಭಾಷ್ಯವನ್ನು ಸಹ ಶಂಕರರು ಬರೆದಿದ್ದಾರೆ. ಇವೆಲ್ಲವೂ ಆ ಶಂಕರ ಭಾಷ್ಯ ಎಂಬತಕ್ಕಂಥದ್ದೇ ಒಂದು ಕಲ್ಪವೃಕ್ಷ, ಅದೊಂದು ಕಾಮಧೇನು, ಅದು ಒಂದು ದಿವ್ಯ ತತ್ವ ಪ್ರತಿಪಾದಕ ಅಂತ ಹೇಳ್ಬೋದು. ಆ ದಿವ್ಯ ತತ್ವದ ಪ್ರತಿಪಾದಕ ಮತ್ತು ಈ ಉಪನಿಷತ್ ವಾಕ್ಯಗಳನ್ನೆಲ್ಲ ಹೆಚ್ಚಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅನ್ನೋ ಒಂದು ಕರುಣಾ ವಾತ್ಸಲ್ಯದಿಂದ ನಮಗೆ ಆ ಭಾಷ್ಯಗಳನ್ನು ಭಗವಾನ್ ಶಂಕರರು ನೀಡಿದ್ದಾರೆ. ತದನಂತರ ಪ್ರಕರಣ ಗ್ರಂಥಗಳು, ಬಹಳಷ್ಟು ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ. ವಿವೇಕ ಚೂಡಾಮಣಿ ದಿ ಕ್ರಸ್ಟ್ ಜ್ಯುವೆಲ್ ಆಫ್ ವಿವೇಕ ಆರ್ ದಿ ಕ್ರಸ್ಟ್ ಜ್ಯುವೆಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾರೆ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ವಿವೇಕ, ಯಾವುದು ಅವಿವೇಕ, ಯಾವುದು ನಿತ್ಯ, ಯಾವುದು ಅನಿತ್ಯ, ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋದಿದೆ. ಆ ಒಂದು ವಿವೇಕ ಚೂಡಾಮಣಿ ಎಂಬತಕ್ಕಂತಹ ಪ್ರಕರಣ ಗ್ರಂಥ, ಅಪರೋಕ್ಷಾನುಭೂತಿ ಎಂಬತಕ್ಕಂತಹ ಪ್ರಕರಣ ಗ್ರಂಥ, ತತ್ವಬೋಧ ಎಂಬ ಪ್ರಕರಣ ಗ್ರಂಥ, ಸನತ್ಸುಜಾತೀಯ, ಹೀಗೆ ಬಹಳಷ್ಟು ಪ್ರಕರಣ ಗ್ರಂಥ ಸಾಹಿತ್ಯವನ್ನು ಸಹ ಬರೆದಿದ್ದಾರೆ. ಇನ್ನು ಸ್ತೋತ್ರ ಸಾಹಿತ್ಯ, ಈ ಸ್ತೋತ್ರ ಸಾಹಿತ್ಯಕ್ಕೆ ಬಂದುಬಿಟ್ರೆ ನಾವು ಏನಂತ ಹೇಳೋದು, ಸುಮಾರು 240-250 ಶ್ಲೋಕಗಳನ್ನು ಆದಿಶಂಕರರೇ ಬರೆದರು ಎಂಬತಕ್ಕಂತಹ ಒಂದು ದೃಢವಾದ ನಂಬಿಕೆ ಇದೆ. ಆ ಒಂದು 240-250 ಶ್ಲೋಕಗಳು ಮತ್ತು ಸ್ತೋತ್ರಗಳನ್ನು ಬರೆದರು. ಭಜಗೋವಿಂದಂ, ಎಲ್ಲರಿಗೂ ಚಿರಪರಿಚಿತವಾಗಿರುವಂಥದ್ದೇ, ಎಲ್ಲರ ಮನೆ ಮಾತಾಗಿರುವಂತಹ ಭಜಗೋವಿಂದಂ ಸ್ತೋತ್ರವಿರಬಹುದು, ಸೌಂದರ್ಯ ಲಹರಿ ಇರಬಹುದು, ಶಿವಾನಂದ ಲಹರಿ ಇರಬಹುದು. ಹೀಗೆ ಸುಮಾರು 200-250 ಒಂದು ಸ್ತೋತ್ರ ಸಾಹಿತ್ಯವನ್ನು ಸಹ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಸ್ಥೂಲವಾಗಿ ನಾವು ನೋಡೋಣ ಯಾವುದೆಲ್ಲ ಆ ಒಂದು ಸ್ತೋತ್ರಗಳು ಇತ್ತು ಅಂತ ಹೇಳಿ. ಗಣೇಶ ಸ್ತೋತ್ರದಲ್ಲಿ ಬಂತು ಅಂತ ಹೇಳಿದರೆ ಗಣೇಶ ಪಂಚರತ್ನ, ಗಣೇಶ ಭುಜಂಗ ಸ್ತೋತ್ರ, ಗಣೇಶ ಅಷ್ಟಕ, ವರದ ಗಣೇಶ ಸ್ತೋತ್ರ, ಈ ರೀತಿ ಬಹಳಷ್ಟು ಗಣೇಶಪರವಾಗಿರುವಂತಹ ಸ್ತೋತ್ರಗಳಿರುತ್ತೆ. ಮುದಾಕರಾತ್ತ ಮೋದಕಂ ಸದಾ ವಿಮುಕ್ತಿ ಸಾಧಕಂ, ಈ ರೀತಿ ಲಲಿತ ಮನೋಹರವಾಗಿರುವಂತಹ ಗಣೇಶನ ಒಂದು ಸ್ತುತಿ ಇರಬಹುದು. ಆ ರೀತಿಯಾದಂತಹ ಸ್ತೋತ್ರಗಳಿವೆ. ಹಾಗೆ ದೇವಿ ಸ್ತೋತ್ರಗಳಿಗೆ ನಾವು ಬಂದಾಗ ದೇವಿ ಪರವಾಗಿ ಮಾಡಿರ್ತಕ್ಕಂಥದ್ದು ಸೌಂದರ್ಯ ಲಹರಿ ಇರಬಹುದು, ಆನಂದ ಲಹರಿ ಇರಬಹುದು, ಲಲಿತಾ ಪಂಚರತ್ನ ಇರಬಹುದು, ತ್ರಿಪುರ ಸುಂದರಿ ಮಾನಸ ಪೂಜೆ ಅನ್ನೋದಿರಬಹುದು, ನವರತ್ನ ಮಾಲಿಕಾ, ಹಾಗೆ ಗೌರಿ ದಶಕ, ಭವಾನಿ ಭುಜಂಗ, ದೇವಿ ಭುಜಂಗ, ಶಾರದಾ ಭುಜಂಗ ಪ್ರಯಾತ ಸ್ತೋತ್ರ,
ಅನ್ನಪೂರ್ಣಾಷ್ಟಕವೂ ಸಹ ತುಂಬ ಚೆನ್ನಾಗಿ ಎಲ್ರಿಗೂ ಗೊತ್ತಿರೋದೆ. ನಿತ್ಯಾನಂದಕರಿ, ವರಾಭಯಕರಿ, ಈ ರೀತಿ ಬರುವಂಥದ್ದು. ಮತ್ತು ಭ್ರಮರಾಂಬಾಷ್ಟಕ, ಕನಕಧಾರಾ ಸ್ತೋತ್ರದ ಬಗ್ಗೆ ನಾವು ಮುಂಚೆ ಮಾತಾಡಿದ್ವಿ. ಹಾಗೆ ಕನಕಧಾರಾಸ್ತವ, ಈ ರೀತಿ ದೇವಿಯ ಕುರಿತಾಗಿ ಎಷ್ಟು ಸ್ತೋತ್ರ ಸಾಹಿತ್ಯವನ್ನು ನಮಗೆ ಕೊಟ್ಟಿದ್ದಾರೆ ಆದಿಶಂಕರರು. ಹಾಗೆ ಶಿವಪರವಾಗಿ ಶಿವಭುಜಂಗ, ಶಿವಾನಂದ ಲಹರಿ, ಶಿವಾಪರಾಧ ಕ್ಷಮಾಪಣ ಸ್ತೋತ್ರ, ಕಾಲಭೈರವಾಷ್ಟಕ, ಹಾಗೆ ದ್ವಾದಶಲಿಂಗ ಸ್ತೋತ್ರ, ಸುವರ್ಣಮಾಲಾ ಸ್ತುತಿ, ದಶಶ್ಲೋಕ ಸ್ತುತಿ, ಹಾಗೆ ದಕ್ಷಿಣಾಮೂರ್ತಿ ಸ್ತೋತ್ರ, ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರ, ದಕ್ಷಿಣಾಮೂರ್ತಿ ಅಷ್ಟಕ, ಆಮೇಲೆ ಹೀಗೆ ಬಹಳಷ್ಟು ಶಿವಪರವಾಗಿರುವಂತಹ ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ. ಆ ಕಾಲಭೈರವಾಷ್ಟಕವಾದರೂ ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ ಅಂತ ಹೇಳಿ ಎಷ್ಟು ಸೊಗಸಾಗಿ ಅದನ್ನು ಯಾವ್ಯಾವ ಕ್ಷೇತ್ರಗಳಿಗೆ ಶಂಕರ ದಿಗ್ವಿಜಯವನ್ನು ಸಹ ನಾವು ನೋಡೋರಿದ್ದೀವಿ. ಎಲ್ಲೆಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂತಹ ದೇವರು ಅಥವಾ ಉಪಾಸ್ಯನಾದಂತಹ ದೇವನಿದ್ದನೋ ಅಲ್ಲೆಲ್ಲ ಆದಿಶಂಕರರು ಆ ಒಂದು ದೈವದ ಮೇಲೆ ಒಂದು ಅಷ್ಟಕವೋ ಒಂದು ಸ್ತೋತ್ರವೋ ಇದನ್ನೆಲ್ಲ ಬರಿತಾ ಹೋದರು. ಅದು ಇವತ್ತಿಗೂ ಸಹ ಹೃದಯವಾಗಿದೆ, ಎಲ್ಲರೂ ಅದನ್ನು ಓದುವಂಥದ್ದಾಗಿದೆ. ಈ ರೀತಿ ಶಿವನ ಬಗ್ಗೆ ಇಷ್ಟಲ್ಲೆಲ್ಲ ಬರೆದರು. ಹಾಗೆ ವಿಷ್ಣು ಪರವಾಗಿ ಅಂತ ಹೇಳಿದ್ರೆ ಭಜಗೋವಿಂದಂ ಇರಬಹುದು, ವಿಷ್ಣು ಭುಜಂಗ ಪ್ರಯಾತವಿರಬಹುದು, ರಾಮಭುಜಂಗ ಪ್ರಯಾತವಿರಬಹುದು, ವಿಷ್ಣುಪಾದಾದಿಕೇಶ ಅಂತ ಇರಬಹುದು, ಅಚ್ಯುತಾಷ್ಟಕ ಇರಬಹುದು, ಪಾಂಡುರಂಗಾಷ್ಟಕ, ಗೋವಿಂದಾಷ್ಟಕ, ಜಗನ್ನಾಥಾಷ್ಟಕ. ಈಗಷ್ಟೇ ಪುರಿಯಲ್ಲಿ ಆ ಒಂದು ಜಗನ್ನಾಥನ ರಥೋತ್ಸವ ರಥಯಾತ್ರೆಯಾಗಿದೆ. ಪುರಿಗೆ ಅವರು ಹೋಗಿದ್ದಂತಹ ಸಂದರ್ಭದಲ್ಲಿ ಬರೆದಂತಹ ಜಗನ್ನಾಥಾಷ್ಟಕ, ಹಾಗೆ ಕೃಷ್ಣಾಷ್ಟಕ, ಹರಿಮೇಡೆ ಸ್ತೋತ್ರ, ಹೀಗೆ ಬಹಳಷ್ಟು ವಿಷ್ಣು ಸ್ತೋತ್ರಗಳನ್ನು ಹೇಳಿದ್ದಾರೆ. ಇರುವಂಥ ಒಂದೂವರೆ ಗಂಟೆಯಲ್ಲಿ ಬಹುಶಃ ಈ ಎಲ್ಲ ಸ್ತೋತ್ರಗಳನ್ನು ನಾವು ಉಲ್ಲೇಖ ಮಾಡಬಹುದೇ ವಿನಃ ಒಂದನ್ನು ಸಹ ನಾವು ಸಂಪೂರ್ಣವಾಗಿ ನೋಡೋದಕ್ಕಾಗೋದಿಲ್ಲ. ಅಷ್ಟು ವಿಪುಲವಾಗಿ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಹಾಗೆ ಲಕ್ಷ್ಮೀ ನೃಸಿಂಹ ಪಂಚರತ್ನ ಸ್ತೋತ್ರ, ಲಕ್ಷ್ಮೀ ನೃಸಿಂಹ ಕರಾವಲಂಬನ ಸ್ತೋತ್ರ, ಹೀಗೆ ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ, ಈ ರೀತಿ ಲಕ್ಷ್ಮೀ ನೃಸಿಂಹ ಕರಾವಲಂಬನ ಸ್ತೋತ್ರ ಇರಬಹುದು, ಉಮಾಮಹೇಶ್ವರ ಸ್ತೋತ್ರ ಇರಬಹುದು, ಅರ್ಧನಾರೀಶ್ವರ ಸ್ತೋತ್ರ ಇರಬಹುದು, ಇಷ್ಟನ್ನೆಲ್ಲ ಬರೆದಿದ್ದಾರೆ. ಮತ್ತೆ ನದ್ಯಾದಿ ಸ್ತೋತ್ರಗಳು. ಆದಿಶಂಕರರು ಪ್ರಕೃತಿಯ ಆರಾಧಕರು. ಎಲ್ಲಿ ಹೋದರೂ ಆ ಪ್ರಕೃತಿಯನ್ನು ಅಷ್ಟು ಅವರು ಇಷ್ಟಪಡ್ತಿದ್ದಂಥವರು. ನದ್ಯಾದಿ ಸ್ತೋತ್ರಗಳು ಅಂತ ಹೇಳಿದ್ರೆ ಆ ವಾರಣಾಸಿಯಲ್ಲಿ ಗಂಗಾಷ್ಟಕವನ್ನು ಬರೀತಾರೆ. ಹಾಗೆ ಯಮುನಾಷ್ಟಕ, ನರ್ಮದಾಷ್ಟಕ, ಮಣಿಕರ್ಣಕಾಷ್ಟಕ, ಹೀಗೆ ನದ್ಯಾದಿ ಸ್ತೋತ್ರಗಳೇ ಎಷ್ಟೋ ಇದೆ. ಅಷ್ಟು ಸಾಹಿತ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಇದಲ್ಲದೆ ಪ್ರಾತಸ್ಮರಣ ಸ್ತೋತ್ರ, ಈ ಪ್ರಾತಸ್ಮರಣ ಸ್ತೋತ್ರವನ್ನು ಕೊಟ್ಟಿದ್ದಾರೆ, ಗುರುವಷ್ಟಕವನ್ನು ಕೊಟ್ಟಿದ್ದಾರೆ, ಸುಬ್ರಹ್ಮಣ್ಯ ಭುಜಂಗವನ್ನು ಕೊಟ್ಟಿದ್ದಾರೆ. ಎಷ್ಟು ಸ್ತೋತ್ರಗಳಿದೆ ನೋಡಿ. ಸೀಮಿತ ಕಾಲಾವಧಿಯಲ್ಲಿ ಇಷ್ಟನ್ನು ಮಾತ್ರ ಉಲ್ಲೇಖ ಮಾಡೋದಕ್ಕಾಯಿತು. ನಾನು ಮೊದಲು ಏನು ಹೇಳಿದೆ, ಶುಭ, ಸುಖ, ಶಾಂತಿ ಅಂತ ಇದನ್ನೆಲ್ಲದನ್ನೂ ಓದ್ಕೊಳ್ಳೋದ್ರಿಂದ ಮನಸ್ಸಿಗೆ ಒಂದು ರೀತಿಯಾದಂತಹ ಸುಖ, ಶುಭ, ಶಾಂತಿ ದೊರೆಯುವುದಿಲ್ಲವೇ? ಖಂಡಿತವಾಗಿಯೂ ದೊರೆಯುತ್ತೆ. ನಮಗೆ ಎಲ್ಲದ್ದು ಇವತ್ತು ಜಗತ್ತಿಗೆ ಬಂದಿರುವಂತಹ ವಿಪತ್ತು ಅನ್ನೋದೇನಿದೆ, ಕೇವಲ ಒಂದು ಶಂಕರರ ಒಂದು ಸ್ತೋತ್ರಗಳನ್ನು ನಾವು ಪುನರ್ಮನನ ಮಾಡೋದ್ರಿಂದ, ಮತ್ತೆ ಅದನ್ನು ಹೇಳ್ಕೊಳ್ಳೋದ್ರಿಂದ ಈ ವಿಪತ್ತು ಬೇಗ ದೂರವಾಗಿ ಒಳ್ಳೆಯ ದಿನಗಳು ನಮ್ಮನ್ನೆಲ್ಲರನ್ನೂ ಕಾದು ನೋಡ್ತಾ ಇದೆ ಅಂತ ನಾವು ಹೇಳಬಹುದು. ಈಗ ಈ ಸ್ತೋತ್ರಗಳ ಬಗ್ಗೆ ಎಲ್ಲ ಹೇಳಿದ್ವಿ. ಪ್ರಾತಿನಿಧಿಕವಾಗಿ ಒಂದೇ ಒಂದು ಸ್ತೋತ್ರವನ್ನು ನಾವಿಲ್ಲಿ ಹೇಳ್ಕೊಂಬಿಡ್ಬಹುದು. ಗಂಗಾ ಸ್ತೋತ್ರವನ್ನು, ಗಂಗಾ ಮಾತೆ ನಮ್ಮೆಲ್ಲ ಪಾಪ ರಾಶಿಗಳೇನಿದೆ ಅದನ್ನೆಲ್ಲ ತೊಳೆದು ನಮ್ಮನ್ನೆಲ್ಲ ಪುನೀತರನ್ನಾಗಿ ಮಾಡು ಅಂತ ಹೇಳಿಕೊಂಡು, ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಳ ತರಂಗೆ ಶಂಕರ ಮೌಳಿ ವಿಹಾರಿಣಿ ವಿಮಲೆ ಮಮಮತಿ ರಾಸ್ತಾಂ ತವ ಪದ ಕಮಲೆ ಭಾಗೀರಥಿ ಸುಖದಾಯಿನಿ ಮಾತಸ್ತವ ಜಲ ಮಹಿಮಾ ನಿಗಮೆ ಖ್ಯಾತಃ ನಾಹಂ ಜಾನೆ ತವ ಮಹಿಮಾನಂ ಪಾಹಿ ಕೃಪಾಮಯಿ ಮಾಮಜ್ಞಾನಂ ಅಂತ ಹೇಳ್ತಾರೆ. ದೇವಿ, ನನ್ನ ಒಂದು ಅಜ್ಞಾನವೇನಿದೆ ಅದನ್ನು ತೊಳೆದು ಹಾಕು. ಕೃಪಾಮಯಿಯಾಗಿರತಕ್ಕಂತಹ ಗಂಗಾದೇವಿಯೇ, ಸುರೇಶ್ವರಿಯೇ, ಭಗವತಿಯೇ, ನೀನು ನಮ್ಮ ಒಂದು ಪಾಪ ರಾಶಿಯನ್ನು ತೊಳೆದು ಹಾಕು ಅಂತ ಹೇಳಿ ಇಷ್ಟು ನೋಡಿ ಲಲಿತ ಮನೋಹರವಾಗಿ ಹೇಗೆ ಹೋಗ್ತಾ ಇದೆ ನೋಡಿ. ದೇವಿ ಸುರೇಶ್ವರಿ ಭಗವತಿ ಗಂಗೆ ತ್ರಿಭುವನ ತಾರಿಣಿ ತರಳ ತರಂಗೆ, ಇಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ಕುಂತಕ ಏನಂತ ಹೇಳ್ತಾನೆ ಅಂದರೆ, ಧರ್ಮಾದಿ ಸಾಧನೋಪಾಯ ಸುಕುಮಾರ ಕ್ರಮೋದಿತ ಕಾವ್ಯಬಂಧೂವಿಹಿ ಜಾತಾನಾಂ ಹೃದಯಾಹ್ಲಾದಕಾರಕ ಅಂತ ಹೇಳ್ತಾನೆ. ಹೃದಯಾಹ್ಲಾದಕಾರಕ, ಯಾವುದೋ ಒಂದು ಕ್ಲಿಷ್ಟವಾಗಿರುವಂತಹ ವಿಷಯವನ್ನು
ಟಫ್ ಆಗಿರೋ ಕಾನ್ಸೆಪ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ನಾವು ಯಾರಿಗಾದ್ರೂ ಹೇಳಬೇಕಾದ್ರೆ ಗದ್ಯದಲ್ಲಿ ಹೇಳಿದ್ರೆ ಅವ್ರಿಗೆ ಹೃದಯವಾಗೋದಿಲ್ಲ, ಗದ್ಯದಲ್ಲಿ ಹೇಳಿದ್ರೆ ಅವ್ರಿಗೆ ಇಷ್ಟವಾಗೋದಿಲ್ವಂತೆ. ಪದ್ಯದಲ್ಲಿ ಹೇಳಿದ್ರೆ ಎಲ್ರಿಗೂ ಹೃದಯವಾಗುತ್ತೆ, ಚೆನ್ನಾಗಿ ಅರ್ಥ ಆಗುತ್ತೆ. ಧರ್ಮಾದಿ ಸಾಧನೋಪಾಯ ಸುಕುಮಾರ ಕ್ರಮೋದಿತ ಕಾವ್ಯ ಬಂಧೋಭಿ ಜಾತಾನಾಂ ಹೃದಯಾಹ್ಲಾದಕಾರಕ ಅಂತ ಕರೀತಾನೆ. ಇದಕ್ಕೆ ಗುಣಜಿಹ್ವಾ ನ್ಯಾಯ ಅಂತ ಹೇಳ್ತಾರೆ ಸ್ತೋತ್ರ ಸಾಹಿತ್ಯದಲ್ಲಿ. ಗುಣಜಿಹ್ವಾ ನ್ಯಾಯ ಅಂದರೆ ಶುಗರ್ ಕೋಟಿಂಗ್. ಒಂದೇನೋ ವಿಷಯ ಇದೆ, ಅದನ್ನು ತಿಳಿಸೋದಕ್ಕೆ ಆಗ್ತಾ ಇರಲ್ಲ, ಹೇಗೆ ತಿಳಿಸೋದು ಅಂತ ಗೊತ್ತಿಲ್ಲ, ಅದ್ರ ಮೇಲೆ ಒಂದು ಗುಡ ಅಥವಾ ಏನೋ ಒಂದು ಬೆಲ್ಲವನ್ನು ಸವರಿ ಅದನ್ನು ಕೊಟ್ಟುಬಿಟ್ರೆ ಜನ ಅದನ್ನು ಸ್ವೀಕಾರ ಮಾಡಿ ಅವರು ಪಾವನರಾಗ್ತಾರೆ. ಈ ರೀತಿ ಮಾಡ್ತಾ ಇದ್ರು. ಎಲ್ಲದರಲ್ಲೂ ನೋಡಿ ಅಷ್ಟು ಒಂದು ರೀತಿ ಪದ ಲಾಲಿತ್ಯವಿದೆ. ಶಿವಾನಂದ ಲಹರಿಯನ್ನಂತೂ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಳಿದಾಸ ಸದೃಶನಾಗಿರುವಂತಹ ಉಪಮೆಗಳನ್ನು ಬಳಸ್ತಾರೆ. ಅಷ್ಟು ಚೆನ್ನಾಗಿ ಉಪಮೆಗಳನ್ನು ಬಳಸಿ ಕವಿತಾ ಚಾತುರ್ಯವು ಅಷ್ಟು ಚೆನ್ನಾಗಿದೆ. ಈಗ ಕ್ಲಿಷ್ಟವಾಗಿರುವಂತಹ ವಿಷಯವನ್ನು ಹೇಗೆ ಸ್ತೋತ್ರಗಳ ಮೂಲಕ ಶಂಕರರು ಮಾಡಿದ್ರು ಅನ್ನೋದನ್ನು ಹೇಳಿದ್ವಿ. ಅದಕ್ಕೊಂದು ಉದಾಹರಣೆಯನ್ನು ಕೊಡೋಣ. ದೀಪ ಪ್ರಜ್ವಾಲನೆ ಮಾಡತಕ್ಕಂತಹ ಸಮಯದಲ್ಲಿ ನಾವೆಲ್ಲ ಏನು ಹೇಳ್ಕೊಳ್ತೀವಿ? ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನವಿಧೌ ಕಿಂ ಜ್ಯೋತಿರಾಖ್ಯಾಹಿಮೆ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ದಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಏಕಶ್ಲೋಕಿ, ಒಂದೇ ಒಂದು ಶ್ಲೋಕದಲ್ಲಿ ನೋಡಿ ಎಷ್ಟು ದೊಡ್ಡ ಒಂದು ಬ್ರಹ್ಮಜ್ಞಾನವನ್ನು ನಮಗೆ ನೀಡ್ತಾ ಇದ್ದಾರೆ. ಏನಂತ ಹೇಳಿದ್ದಾರೆ? ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ. ಇದು ಒಂದು ರೀತಿ ಗುರು ಮತ್ತು ಶಿಷ್ಯನ ಒಂದು ಸಂವಾದದ ರೀತಿ ಹೋಗ್ತಾ ಇರುತ್ತೆ. ಗುರುವು ಶಿಷ್ಯನಿಗೆ ಕೇಳ್ತಾನೆ, ಏನಪ್ಪ ಈ ಬೆಳಕು ಎಲ್ಲಿಂದ ಬರುತ್ತೆ, ಏನು ಬೆಳಕು ಅಂದರೆ ಈ ರೀತಿ ಶಿಷ್ಯನಿಗೆ ಕಿಂ ಜ್ಯೋತಿಸ್ತವ, ನಿನಗೆ ಯಾವುದು ಬೆಳಕು ಅಂತ ಕೇಳ್ತಾನೆ. ಆಗ ಶಿಷ್ಯ ಹೇಳ್ತಾನೆ, ಬೆಳಗ್ಗೆ ಆಗಿರುವಾಗ ಒಂದು ಸೂರ್ಯ ಇರ್ತಾರಲ್ಲ ಅದು ಬೆಳಕು, ರಾತ್ರಿ ಆದಾಗ ಚಂದ್ರ ಬೆಳಕು, ನಕ್ಷತ್ರ ಬೆಳಕು, ಒಂದು ದೀಪ ಇಟ್ಟಿರ್ತೀವಿ ಅದು ಬೆಳಕು ಅಂತಾನೆ. ಹೌದಪ್ಪ, ಆದರೆ ಈ ಒಂದು ಸೂರ್ಯ ಚಂದ್ರ ನಕ್ಷತ್ರ ಮತ್ತು ದೀಪ ಇದೆಯಲ್ಲ ಅದರ ಒಳಗೆ ಇನ್ನೊಂದು ಬೆಳಕಿದೆ, ಅದು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಚಕ್ಷುಹು ಅಂತ ಹೇಳ್ತಾನೆ. ಕಣ್ಣು, ನನ್ನ ಕಣ್ಣಲ್ಲಿ ಬೆಳಕಿದೆ ಅಂತ ಹೇಳಿ. ಹೌದು, ಕಣ್ಣಲ್ಲೇನೋ ಇದೆ, ಆದರೆ ಕಣ್ಣನ್ನು ನಾವು ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯ, ಕಣ್ಣನ್ನು ಮುಚ್ಚಿರುವಾಗ ಸಹ ನಮಗೇನೋ ಒಂದು ಸತ್ಯ ಗೋಚರಿಸ್ತಾ ಇರುತ್ತಲ್ಲ. ಏನದು ಸತ್ಯ ಅಂದರೆ ಧೀಹಿ ಅಂತ ಹೇಳ್ತಾನೆ. ಮನಸ್ಸು, ಆ ಮನಸ್ಸು ಅನ್ನೋದು ಜ್ಯೋತಿ ಅಂತ ಹೇಳ್ತಾನೆ. ಹಾಗಿದ್ರೆ ಆ ಮನಸ್ಸಿಗೆ ಎಲ್ಲಿಂದ ಬರ್ತಾ ಇದೆ ಅಂದರೆ ಅವರು ಹೇಳೋದು ನೋಡಿ, ಜ್ಯೋತಿಸ್ತದಸ್ಮಿ ಪ್ರಭೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಆತ್ಮಜ್ಯೋತಿ ಅನ್ನೋದು ಈ ಮನಸ್ಸನ್ನು ಕೂಡ ಬೆಳಗ್ತಾ ಇದೆ, ಮನಸ್ಸಿನಿಂದ ಚಕ್ಷು ಆಗ್ತಾ ಇದೆ, ಚಕ್ಷುವಿಂದ ದೀಪಕ್ಕೋ ಅಥವಾ ಚಂದ್ರನಿಗೋ ನಕ್ಷತ್ರಕ್ಕೋ ಬರ್ತಿದೆ. ಹಾಗೆ ಒಂದು ಒಂದು ಕ್ರಮದಲ್ಲಿ ತಗೊಂಡು ಹೋಗ್ತಾರೆ. ಕಡೆಗೆ ಎಲ್ಲಿ ಅಂದರೆ ಆತ್ಮಜ್ಯೋತಿಗೆ ತಗೊಂಡ್ಬಂದು ನಿಲ್ಲಿಸ್ತಾರೆ. ಸುಲಭವಾಗಿರುವಂತಹ ಒಂದು ದೀಪ ಪ್ರಜ್ವಾಲದಲ್ಲಿ ಅಸತೋಮ ಸದ್ಗಮಯ ಅಂತ ಹೇಳ್ಕೊಂಡು ನಾವು ದೀಪ ಪ್ರಜ್ವಾಲನೆ ಮಾಡ್ತೀವಿ. ಅಂಥ ಒಂದು ಸಮಯದಲ್ಲಿ ಹೇಳ್ಕೋಬೇಕಾಗಿರುವಂಥ ಈ ಸ್ತೋತ್ರವನ್ನು ನೋಡಿ, ಇದನ್ನು ಗುಣಜಿಹ್ವಾನ್ಯಾಯ ಅನ್ನೋದು ಒಂದು ಆತ್ಮತತ್ವವನ್ನು ಹೇಳೋದಕ್ಕೆ ದೀಪವನ್ನು ಅಂಟಿಸುವ ಪ್ರಜ್ವಾಲನೆ ಮಾಡುವಂತಹ ಸಂದರ್ಭವನ್ನು ತೆಗೆದುಕೊಂಡು ಶಂಕರರು ಇಷ್ಟೆಲ್ಲ ಹೇಳಿದ್ದಾರೆ. ಇದು ಯಾಕಪ್ಪ ಬಂತು ಅಂತ ಹೇಳಿದ್ರೆ, ಕುಂತಕ ಹೇಳಿದ್ನಲ್ಲ, ಹೃದಯಾಹ್ಲಾದಕಾರಕ ಅಂತ ಕಷ್ಟವಾಗಿರುವಂಥ ಒಂದು ಕಾನ್ಸೆಪ್ಟನ್ನು ಎಷ್ಟು ಸುಲಭವಾಗಿ ಸ್ತೋತ್ರದ ಮೂಲಕ ಒಂದು ಏಕಶ್ಲೋಕಿಯ ಮೂಲಕ ಮಾಡಬಹುದು ಅಂತ ಅದನ್ನು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸೋದಕ್ಕೆ ಇದನ್ನು ಒಂದು ಉದಾಹರಣಾರ್ಥವಾಗಿ ತೆಗೆದುಕೊಂಡಿದ್ದಾಯಿತು. ಈ ದಿನದ ಒಂದು ಲೈವ್ ಸೆಷನ್ ಏನಿದೆ ಅದು 6ರಿಂದ 7 ಅಂತ ಹೇಳಿತ್ತು. ಆದರೆ ವಿಷಯ ಬಹಳವಾಗಿರೋದ್ರಿಂದ ಸುಮಾರು ಇನ್ನೂ 15-20 ನಿಮಿಷ ಹೆಚ್ಚಿಗೆ ಆಗಬಹುದು. ಶಂಕರರದು ಅಷ್ಟು ನಿಮಿಷದಲ್ಲೂ ಮುಗಿಸೋದಕ್ಕಾಗೋದಿಲ್ಲ. ಆದರೆ ಒಂದು ಪ್ರಾತಿನಿಧಿಕವಾಗಿ ಎಲ್ಲವನ್ನು ತೆಗೆದುಕೊಂಡು ಹೇಳಬೇಕು ಅಂದರೆ ಇನ್ನೊಂದು 15-20 ನಿಮಿಷ ಹೆಚ್ಚಿಗೆ ಆಗಬಹುದು. ತಮಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂತ ನಾನು ತಿಳಿದಿರ್ತೇನೆ. ಸ್ತೋತ್ರ ಸಾಹಿತ್ಯ, ಪ್ರಕರಣ ಸಾಹಿತ್ಯ, ಪ್ರಕರಣ ಗ್ರಂಥಗಳು, ಭಾಷ್ಯಗಳು ಇದನ್ನೆಲ್ಲ ನೋಡಿ ಶಂಕರ ದಿಗ್ವಿಜಯದ ಕಡೆಗೆ ನಾವು ಬರೋಣ. 32 ವರ್ಷಗಳ ಅಲ್ಪಾವಧಿಯಲ್ಲಿ ಎಷ್ಟೆಲ್ಲ ಒಂದು ದಿಗ್ವಿಜಯವನ್ನು ಮಾಡಿದ್ರು ಅಂದರೆ, ಕಾಲಟಿಯಲ್ಲಿ ಎಲ್ಲಿನ ಕಾಲಟಿ, ಎಲ್ಲಿನ ಕಾಶ್ಮೀರ. ಅವರು 3 ಬಾರಿ ಭಾರತವನ್ನು ಪ್ರದಕ್ಷಿಣೆ ಮಾಡ್ತಾರೆ ಪರಿವ್ರಾಜಕಾಚಾರ್ಯರು.
ಏನೆಲ್ಲ ನೋಡಿದ್ರು ಅಂತ ಹೇಳಿದ್ರೆ, ಎಲ್ಲಿ ಹೋಗಿದ್ರು ಅಂತ ಹೇಳಿದ್ರೆ, ಕಾಲಟಿ, ಶೃಂಗೇರಿ, ಗೋಕರ್ಣ, ಕೊಲ್ಲೂರು, ಶಿವಳ್ಳಿ, ಸುಬ್ರಹ್ಮಣ್ಯ, ಹರಿಹರ, ಶ್ರೀರಂಗಂ, ತಿರುವಾಣಿಕಾವಲ್, ಕಾಂಚಿ, ಶ್ರೀಕಾಳಹಸ್ತಿ, ಚಿದಂಬರ ಕ್ಷೇತ್ರ, ಮಧುರೈ, ಹಾಗೆ ರಾಮೇಶ್ವರ, ಅನಂತಶಯನಂ, ತ್ರಿವೇಂದ್ರಂ, ಅರುಣಾಚಲ, ಅಹೋಬಿಲ, ಶ್ರೀಶೈಲ, ತುಳಜಾಭವಾನಿ ಕ್ಷೇತ್ರ, ಮಾಹಿಷ್ಮತಿ, ಉಜ್ಜಯಿನಿ, ದ್ವಾರಕ, ಪುರಿ, ಕಾಶಿ, ಪ್ರಯಾಗ, ವೃಂದಾವನ, ಕಾಮರೂಪ ಅಂದರೆ ಅಸ್ಸಾಂ ಕಡೆ, ಅಯೋಧ್ಯೆ, ನೇಪಾಳ, ಬದ್ರಿನಾಥ್, ಕೇದಾರ್ನಾಥ್, ಕೈಲಾಸ ಕ್ಷೇತ್ರ, ಕಾಶ್ಮೀರ, ಅಮರನಾಥ, ಶಾರದಾ ಪೀಠ, ಇಷ್ಟನ್ನೆಲ್ಲವನ್ನು ಅವರು ಒಂದು ಶಂಕರ ದಿಗ್ವಿಜಯದ ಮೂಲಕ ಇಷ್ಟು ಕ್ಷೇತ್ರಗಳನ್ನು ಅವರು ನೋಡಿದ್ದಾರೆ. ಇಷ್ಟು ಕ್ಷೇತ್ರಗಳಿಗೆ ಹೋಗಿ ಅಲ್ಲೆಲ್ಲ ವಾದಗಳನ್ನು ಮಾಡಿ ದಿಗ್ವಿಜಯ ಯಾತ್ರೆಯನ್ನು ಮಾಡಿ, ನಾನು ಮೊದಲಿಗೆ ಹೇಳ್ತಾ ಇದ್ದೆ 72 ದುರ್ಮತಗಳಿತ್ತು ಅಂತ. ಈ ರೀತಿ ದೇಶಾಟನೆಯನ್ನು ಮಾಡತಕ್ಕಂತಹ ಕಾಲದಲ್ಲಿ ಯಾವ ರೀತಿ ಗುಪ್ತೋತ್ತರ ಕಾಲ ಯಾವ ರೀತಿ ಇತ್ತು ಭಾರತದಲ್ಲಿ ಅಂತ ಹೇಳಿದ್ರೆ, ಕಾಪಾಲಿಕರು, ಪಂಚರಾತ್ರ, ಪಾಶುಪತ ಇವೇ ಮುಂತಾದ ಸುಮಾರು 72 ದುರ್ಮತಗಳು ಭಾರತದಲ್ಲಿ ತಾಂಡವವಾಡ್ತಾ ಇತ್ತು. ಧಾರ್ಮಿಕ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿ ಅದು ಒಂದು ರೀತಿ ಅಯೋಮಯವಾಗಿತ್ತು. ಪರಸ್ಪರ ಅವೆಲ್ಲ ಒಂದು ರೀತಿ ವೈಷಮ್ಯ, ವೈರುಧ್ಯ ಇವುಗಳಿಂದ ಅದು ಕೂಡಿತ್ತು. ಮತ್ತು ಕ್ಷುದ್ರ ಪದ್ಧತಿಗಳನ್ನು ಇವುಗಳೆಲ್ಲ ಒಳಗೊಂಡಿತ್ತು. ಪಂಚ ಮಕಾರಗಳು ಅಂತ ಹೇಳ್ತಾರೆ. ಅದನ್ನು ಉಪಾಸನಾ ವಿಧಿಯಲ್ಲಿ ತೆಗೆದುಕೊಂಡು ಬಂದುಬಿಟ್ಟಿದ್ದರು. ಏನಪ್ಪ ಪಂಚ ಮಕಾರಗಳು ಅಂತ ಹೇಳಿದ್ರೆ, ಮದ್ಯ, ಮೀನ, ಮಾಂಸ, ಮುದ್ರ, ಮೈಥುನ ಇತ್ಯಾದಿಗಳು, ಇದನ್ನು ಪಂಚ ಮಕಾರಗಳು ಅಂತ ಕೇಳ್ತಾ ಇದ್ವಿ. ಏನು ವೈದಿಕವಾಗಿ ಅದು ನಿಷಿದ್ಧವಾಗಿದೆ ಅಂತಹ ಅವೈದಿಕವಾಗಿರುವಂತಹ ಪದ್ಧತಿಗಳನ್ನು ತೆಗೆದುಕೊಂಡು ಬಂದು ಈ ದುರ್ಮತಗಳು ಕಲಿಪ್ರಭಾವದಿಂದ ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲವನ್ನು ಮಾಡ್ತಾಯಿದ್ರು. ದಿಗ್ವಿಜಯವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರ ಜೊತೆಗೆಲ್ಲ ಒಂದು ವಾದದಲ್ಲಿ ಮಣಿಸಿ ಆ ದುರ್ಮತಗಳನ್ನೆಲ್ಲ ಖಂಡನೆ ಮಾಡಿ ಔಪನಿಷಿಕವಾಗಿರುವಂತಹ ತತ್ವಗಳನ್ನು ಮತ್ತು ಸಾತ್ವಿಕ ಮಾರ್ಗವನ್ನು ಆದಿಶಂಕರರು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿದರು. ಇಲ್ಲಿ ಅದ್ವೈತ ತತ್ವಕ್ಕೆ ಒಂದಕ್ಕೆ ನಾವು ಅವರನ್ನು ಸೀಮಿತವಾಗಿ ಇರಿಸೋಕ್ಕಾಗೋದಿಲ್ಲ. ಪ್ರಧಾನವಾಗಿ ಅದ್ವೈತವೇ ಆದರೂ ವೇದಾಂತ ಪರಂಪರೆಯನ್ನು ಅವರು ಪುನಃಸ್ಥಾಪಿಸಿ ಭರತಖಂಡಕ್ಕೆ ಮಹದುಪಕಾರವನ್ನು ಮಾಡಿದರು. ಇವತ್ತು ಭಾರತ ಏನಾದರೂ ಈ ಒಂದು ಸ್ಥಿತಿಯಲ್ಲಿ ಇದೆ ಅಂತ ಹೇಳಿದರೆ ನಿಸ್ಸಂಶಯವಾಗಿ ಅದಕ್ಕೆ ಶಂಕರರೇ ಕಾರಣ. ಅವನದಿಗೆ ಯಾವತ್ತೋ ಹೋಗಬೇಕಾಗಿತ್ತು. ವೇದಮಾತೆ ಅನ್ನೋದು ಇವತ್ತಿನ ದಿನ ಭಾರತದಲ್ಲಿ ಇತ್ತು ಅಂತ ಹೇಳಿದ್ರೆ ನಿಸ್ಸಂಶಯವಾಗಿ ಅದಕ್ಕೆ ಆದಿಶಂಕರಾಚಾರ್ಯರೇ ಕಾರಣ. ಯಾಕೆಂದರೆ ಈ ರೀತಿಯಾದಂತಹ ದುರ್ಮತಗಳನ್ನು ಖಂಡನೆ ಮಾಡಿ ಅವರ ಒಂದು ಶುದ್ಧವಾದ ಸಾತ್ವಿಕ ಮತವನ್ನು ಸ್ಥಾಪನೆ ಮಾಡಿದ್ರು, ತತ್ವವನ್ನು ಸ್ಥಾಪನೆ ಮಾಡಿದರು. ಮತ್ತು ಔಪಾಸನಾ ವಿಧಿಗಳಾಗಿ ಸಹ ಬಹಳಷ್ಟು ಶೈವ, ವೈಷ್ಣವ, ಶಾಕ್ತ, ಸೌರ, ಗಾಣಪತ್ಯ, ಕೌಮಾರ ಅಥವಾ ಸ್ಕಾಂದ ಹೀಗೆ ಬಹಳಷ್ಟು ಮತಗಳು ಅವರ ಸಾಧನೋಪಾಯಗಳು ಭಿನ್ನವಾಗಿತ್ತು. ಏನು ಅಂದರೆ ಶಿವಪಾರಮ್ಯ, ಹರಿಪಾರಮ್ಯ ಈ ರೀತಿ ಎಲ್ಲ ತೋರಿಸ್ಕೊಂಡು ಬರ್ತಿದ್ರು. ಆದರೆ ಅದಕ್ಕೆಲ್ಲ ಒಂದು ಸಮನ್ವಯದ ಒಂದು ಫ್ರೇಮ್ವರ್ಕನ್ನು ಹಾಕ್ಕೊಂಡು ಸಮನ್ವಯ ಶಿಲ್ಪಿಯಾಗಿ ಪಂಚಾಯತನ ಪೂಜೆ ಮತ್ತು ಷಡಾಯತನ ಪೂಜೆ ಈ ರೀತಿಯಾದನ್ನು ಮಾಡಿಕೊಟ್ರು. ಏನಂತ ಹೇಳ್ತಾರೆ, ಆದಿತ್ಯಂ ಅಂಬಿಕಾಂ ವಿಷ್ಣುಂ ಗಣನಾಥಂ ಮಹೇಶ್ವರಂ ಅಂತ ಹೇಳಿ, ಆದಿತ್ಯಂ ಅಂಬಿಕಾಂ ವಿಷ್ಣುಂ ಗಣನಾಥಂ ಮಹೇಶ್ವರಂ ಪಂಚಾಯತನ ಪೂಜೆಯನ್ನು. ಅದೇ ಶಿವ, ವಿಷ್ಣು, ದೇವಿ, ಸೂರ್ಯ, ಗಣಪತಿ ಮತ್ತು ಸುಬ್ರಹ್ಮಣ್ಯ ಅಥವಾ ಸ್ಕಂದ ಇದಿದ್ದರೆ ಷಡಾಯತನ ಪೂಜೆ. ಈ ರೀತಿ ಒಂದು ಚೌಕಟ್ಟನ್ನು ಹಾಕಿಕೊಟ್ಟು ಅವರು ನಮಗೆಲ್ಲರಿಗೂ ಉಪಕಾರವನ್ನು ಮಾಡಿದ್ರು. ಮತ್ತು ಅದ್ವೈತ, ಉಪನಿಷತ್ ಪ್ರತಿಪಾದ್ಯವಾದ ಅದ್ವೈತವನ್ನು ಪ್ರಪಂಚೋಪಶಮಂ ಶಾಂತಂ ಅದ್ವೈತಂ ಅಂತ ಹೇಳಿ ಶ್ರುತಿಯಲ್ಲಿಯೇ ಇದೆ, ಅದನ್ನು ಅವರು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಪೂರ್ವಸೂರಿಗಳಾಗಲೇ ಅದ್ವೈತವೂ ಇತ್ತು, ಆದರೆ ಇವರು ಹೆಚ್ಚು ಅದನ್ನು ಚಾಲನೆಗೆ ತೆಗೆದುಕೊಂಡು ಬಂದರು. ಮತ್ತು ನಾವು ನೋಡಿದ್ವಿ, ಚತುರ್ಭಿಃ ಸಹಿತೈ ಶಿಷ್ಯೈ ಶಂಕರೋ ಅವತರಿಷ್ಯತಿ ಅಂತ ಹೇಳಿದ್ರು. ಈ ದಿಗ್ವಿಜಯ ಸಮಯದಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಹೋಯಿತು, ಏನೇನು ಮಾಡಿದ್ರು ಅನ್ನೋದಕ್ಕೆ ಒಂದೆರಡು ಕಥೆಗಳನ್ನು ನಾವು ನೋಡೋಣ. ಕರ್ನಾಟಕದ ಕೊಲ್ಲೂರಿನ ಬಳಿ ಶ್ರೀಬಲಿ ಎಂಬತಕ್ಕಂಥ ಒಂದು ಗ್ರಾಮ. ಈ ಶ್ರೀಬಲಿ ಅನ್ನೋದನ್ನು ಇವಾಗ ಶಿವಳ್ಳಿ ಅಂತಲೂ ಕರೀತಾರೆ. ಅಲ್ಲಿ ಪ್ರಭಾಕರ ಭಟ್ಟ ಎಂಬತಕ್ಕಂಥ ಒಬ್ಬ ಬ್ರಾಹ್ಮಣನಿದ್ದನು. ಆ ಬ್ರಾಹ್ಮಣನಿಗೆ ಒಬ್ಬ ಮಗ ಇದ್ದ. ಆ ಮಗನಾದರೂ ಎಂಥವನು ಅಂದರೆ ಜಡತ್ವ, ಮೂಕತ್ವ, ಬದಿರತ್ವ, ಚುರುಕಾಗಿರಲಿಲ್ಲ. ಅವನು ಏನೇನೂ ಚುರುಕಾಗಿರಲಿಲ್ಲ. ಅಂಥ ಒಬ್ಬ ಮಗನಿದ್ದ.
ಈಗ ನೋಡಿ, ಶಂಕರಾಚಾರ್ಯರು ಆ ಒಂದು ಊರಿಗೆ ಪಾದ ಇದರ ಮೂಲಕ ಬರ್ತಾ ಇದ್ದರು. ಆಗ ಪ್ರಭಾಕರ ಭಟ್ಟನಿಗೆ ತಿಳಿಯಿತು, ಆದಿಶಂಕರರ ಹತ್ರ ಹೋಗಿ ಮಗುವಿಗೆ ಒಂದು ಆಶೀರ್ವಾದ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಆಗ ಶಂಕರಾಚಾರ್ಯರು, ಇವಾಗ ನೋಡಿ ಕಲಿಪ್ರಭಾವ ಹೇಗಿರುತ್ತೆ ಅಂತ ಹೇಳಿದ್ರೆ, ಕಲಿಪ್ರಭಾವದಲ್ಲಿ ಸಿದ್ಧಪುರುಷರು ನಮ್ಮ ಮುಂದೆ ಇದ್ರೂ ಅವರು ಸಿದ್ಧಪುರುಷರು ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಕಲಿ ಆ ಥರ ಮಾಯೆಯನ್ನು ತರಿಸ್ಬಿಟ್ಟಿರ್ತಾನೆ, ನಮಗದು ಅಷ್ಟು ದೊಡ್ಡವರು ಅಂದ್ರೂ ನಮಗೆ ಗೊತ್ತಾಗೋದಿಲ್ಲ. ಆದರೆ ಪ್ರಭಾಕರ ಭಟ್ಟನಿಗೆ ವೇದ ವಿದ್ವಾಂಸನಾಗಿರೋದ್ರಿಂದ ಅಷ್ಟು ಮಾತ್ರ ತಿಳಿಯಿತು. ಅವನಿಗೆ ತಿಳಿದು ಶಂಕರರ ಹತ್ರ ಕರ್ಕೊಂಡು ಹೋಗಿ ಮಗುವನ್ನು, ಗುರುಗಳೇ ಏನಾದರೂ ಒಂದು ಮಾಡಿ ಅಂತ ಹೇಳ್ತು. ಆಗ ಶಂಕರಾಚಾರ್ಯರೇ ಹೇಳ್ತಾರೆ, ಮಗು ಯಾರು ನೀನು ಅಂತ ಹೇಳಿ ಅವರು ಕೃಪಾದೃಷ್ಟಿ ಕರುಣಾದೃಷ್ಟಿಯಲ್ಲಿ ಬೀಳುತ್ತೆ. ಬಿದ್ದ ತಕ್ಷಣ ಆ ಮಗು ಜಡತ್ವದಿಂದ ಒಳ್ಳೆ ಜಡವಾಗಿ, ಏನು ಚುರುಕಾಗಿಲ್ಲದೆ ಇರೋಂಥ ಮಗು ಏನು ಹೇಳುತ್ತೆ ಅಂದರೆ, ನಾಹಂ ಮನುಷ್ಯೋ ನ ಚ ದೇವ ಯಕ್ಷೋ ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಹ ನ ಬ್ರಹ್ಮಚಾರಿ ನ ಗೃಹೀವನಸ್ಯೋ ಭಿಕ್ಷುರ್ನ ಚಾಹಂ ನಿಜಬೋಧ ರೂಪ ಅಂತ ಹೇಳ್ಬಿಡ್ತಾನೆ. ಅಷ್ಟು ದಿನದಿಂದ ಮೂಕತ್ವವನ್ನು ಆವರಿಸಿದ್ದಂತಹ ಮಗು ಇವರ ಕೃಪಾ ದೃಷ್ಟಿ ಯಾವಾಗ ಬೀಳುತ್ತೋ, ನಾಹಂ ಮನುಷ್ಯೋ ನ ಚ ದೇವ ಯಕ್ಷೋ ನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾಹ ಅಂತ ಹೇಳುತ್ತಲ್ಲ, ಭಿಕ್ಷುರ್ನ ಚಾಹಂ ನಿಜ ಬೋಧರೂಪ ಅಂತ ಹೇಳುತ್ತೆ ಆ ಮಗು. ಇದನ್ನ ಹಸ್ತಾಮಲಕ ಸ್ತೋತ್ರ ಅಂತ ಕರೀತಾರೆ. ಆ ಹಸ್ತಾಮಲಕ ಸ್ತೋತ್ರದಲ್ಲಿ ಇಡೀ ಒಂದು ಉಪನಿಷತ್ ತತ್ವ ಈ ಅಂಗೈ ಮೇಲಿರುವಂತಹ ನಲ್ಲಿಕಾಯಿ ಎಷ್ಟು ಸುಸ್ಪಷ್ಟವೋ ಅಷ್ಟೇ ಸುಸ್ಪಷ್ಟವಾಗಿ ಅದು ಗೋಚರವಾಗ್ತಾ ಇರುತ್ತೆ. ಆ ಥರ ಗೋಚರವಾಗ್ತಾ ಇರುವಂತಹ ನಲ್ಲಿಕಾಯಿ ಇತ್ತಲ್ಲ ಕೈಯಲ್ಲಿ, ಅದಕ್ಕೆ ಹಸ್ತಾಮಲಕ ಅಂತ ಕರೀತಾರೆ. ಅವರನ್ನು ಹಸ್ತಾಮಲಕಾಚಾರ್ಯರಾಗಿ ಹೋಗ್ಬಿಡ್ತಾರೆ. ಆ ರೀತಿ ಇದೆ ಗುರು ದೃಷ್ಟಿ. ಆ ಗುರುವಿನ ಒಂದು ಕೃಪಾ ಕಟಾಕ್ಷ ಬಿತ್ತು ಅಂತ ಹೇಳಿದ್ರೆ, ಮೂಕನಾಗಿರುವಂಥವನು ಮೂಕಂ ಕರೋತಿ ವಾಚಾಳಂ ಅಂತ ನಾವು ಕೇಳಿಲ್ವಾ? ಹಾಗೆ ಹೇಳ್ತಾರಂತೆ, ಅಹಂ ನಿಜಬೋಧ ರೂಪ, ನಾನವನು ಅಂತ ಆಗ ಹೇಳ್ತಾರಂತೆ ಶಂಕರಾಚಾರ್ಯರು. ಅಪ್ಪ, ಇವನು ತುಂಬ ಹೆಚ್ಚು ಬುದ್ಧಿಯನ್ನು ಹೊಂದಿ ಬಂದಿರೋನು, ಇವನಾಗಲೇ ಆತ್ಮಜ್ಞಾನಿ ಇವನು. ಅದಕ್ಕೆ ನಿಮಗೆಲ್ಲ ಲೋಕಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಹುಚ್ಚ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಹುಚ್ಚನಲ್ಲಪ್ಪ ಇವನು ಅಷ್ಟು ಬುದ್ಧಿವಂತ, ಇವನು ಬ್ರಹ್ಮಜ್ಞಾನಿ ಇವನು ಅಂತಾನೆ. ಎಷ್ಟೋ ಜನ ನಿಜವಾದ ಅವಧೂತರನ್ನು ನೋಡಿದ್ರೆ ಜನ ಅವರೇನು ಹುಚ್ಚನ ಅಂತ ಕರೆದು ಬಿಡ್ತಾರೆ. ಆ ರೀತಿ ಇರುತ್ತೆ ಅವ್ರಿಗೆ, ಯಾಕೆಂದರೆ ಅವ್ರಿಗೆ ಲೋಕ ವ್ಯವಹಾರ ಬೇಡ, ಆ ರೀತಿ ಇರ್ತಾರೆ. ಇದು ಚತುರ್ಭಿ ಸಹಿತೈ ಅಂದರೆ ಇದು ಹಸ್ತಾಮಲಕಾಚಾರ್ಯರ ಒಂದು ಸಂಕ್ಷಿಪ್ತವಾಗಿರುವಂತಹ ಕತೆ. ಹಾಗೆ ಹೋದರೆ ಮಂಡನ ಮಿಶ್ರರದು ಹೇಗೆ ಅಂತ ಹೇಳಿದ್ರೆ, ಕರ್ಮಠ ಬ್ರಾಹ್ಮಣರಾಗಿರತಕ್ಕಂತಹ ಮಂಡನ ಮಿಶ್ರರು ತುಂಬ ಹೆಸರುವಾಸಿಯಾಗಿರ್ತಾರೆ. ಮಾಹಿಷ್ಮತಿ ನಗರದಲ್ಲಿ ಇವರಿರ್ತಾರೆ. ಯಾರೋ ಮಂಡನ ಮಿಶ್ರರು. ಆಗ ಕರ್ಮ ಮಾರ್ಗವನ್ನು ಪ್ರತಿಪಾದನೆ ಮಾಡ್ತಾ ಇರ್ತಾರೆ ಅವರು. ಶಂಕರಾಚಾರ್ಯರು ಅಲ್ಲಿ ಬಂದಾಗ ಕುಮಾರಿಲ ಭಟ್ಟರ ಒಂದು ಸಜೆಷನ್ ಮೇಲೆ ಬರ್ತಾರೆ ಮಾಹಿಷ್ಮತಿ ನಗರಕ್ಕೆ. ಅಲ್ಲಿ ಹೇಗೆ ಹುಡುಕೋದು ಮಂಡನ ಮಿಶ್ರರ ಮನೆಯನ್ನು ಅಂತ ಹೇಳಿದ್ರೆ, ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಕೀರಾಂಗನ ಯತ್ರ ಗಿರಂ ಗಿರಂತೆ ದ್ವಾರಸ್ಥ ನೀಡಾಂತರ ಸನ್ನಿರುದ್ಧ ಜಾನೀಹಿ ತನ್ಮಂಡನ ಪಂಡಿತೌಕಃ ಅಂತಾರೆ. ದ್ವಾರಸ್ಥ ನೀಡಾಂತರ ಸನ್ನಿರುದ್ಧ ಜಾನೀಹಿ ತನ್ಮಂಡನ ಪಂಡಿತೌಕಃ ಅಂತ ಅಂದರೆ ಏನು ಅಂದರೆ, ಅಪ್ಪ ಮಾಹಿಷ್ಮತಿ ನಗರದಲ್ಲಿ ನಡ್ಕೊಂಡು ಹೋಗ್ತಾ ಇರಿ, ಯಾವ ಮನೆ ಮುಂದೆ ಎರಡು ಗಿಳಿಗಳು ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಸ್ವತಃ ಪ್ರಮಾಣಂ ಪರತಃ ಪ್ರಮಾಣಂ ಅಂತ ಮಾತಾಡ್ಕೊಳ್ತಾ ಇರುತ್ತೋ, ಶುಕಪಾಠ ಮಾಡ್ಕೊಳ್ತಾ ಇರುತ್ತೋ, ಅದೇ ಮಂಡನ ಮಿಶ್ರನ ಮನೆ ಅಂತ ಹೇಳ್ಬಿಡ್ತಾರೆ. ಅಷ್ಟು ಅಲ್ಲಿರುವಂತಹ ಒಂದು ಗಿಳಿಗಳು ಸಹ ವಾದ ಪ್ರತಿವಾದದಲ್ಲಿ ಅಥವಾ ಅಷ್ಟು ನಾಲೆಡ್ಜನ್ನು ಪಡೆದಿರುತ್ತೆ, ಅದು ಪ್ರತಿಪಾದನೆಯನ್ನು ಮಾಡ್ತಾ ಇರುತ್ತೆ. ಆಗ ಶಂಕರಾಚಾರ್ಯರು ಬರ್ತಾರೆ, ಅವ್ರ ಜೊತೆ ಕರ್ಮಠ ಬ್ರಾಹ್ಮಣರಾಗಿರ್ತಾರೆ. ತುಂಬ ದೊಡ್ಡ ಕಥೆ ಇದೆ, ಅದನ್ನು ತುಂಬ ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ದೇವಿ ಮಂಡನ ಮಿಶ್ರ ಧರ್ಮಪತ್ನಿಯಾಗಿರ್ತಕ್ಕಂತಹ ಉಭಯ ಭಾರತಿ ದೇವಿ, ಅವರು ಈ ಇಬ್ಬರ ನ್ಯಾಯಾಧೀಶಿಯಾಗಿ ಕೂತ್ಕೊಳ್ತಾಳೆ. ಚರ್ಚೆಯನ್ನು, ಅವರು ವಾದ ಪ್ರತಿವಾದ ನಡೀತಾರೆ, ಯಾರು ಗೆದ್ದರು ಯಾರು ಸೋತರು ಅಂತ ತಿಳ್ಕೊಳ್ಳೋದಕ್ಕೆ ಅವರೇ ಜಡ್ಜಿಯಾಗಿ ಕೂತ್ಕೊಳ್ತಾರೆ. ಆಕೆ ಸಹ ಉಭಯ ಭಾರತಿ ಸಹ ಸಾಕ್ಷಾತ್ ಶಾರದಾ ಸ್ವರೂಪಿಣಿ, ಅಷ್ಟು ಬುದ್ಧಿಮತ್ತೆ ಇರುತ್ತೆ. ಮತ್ತು ಅಮೃಕ ಮಹಾರಾಜನ ಒಂದು ಸನ್ನಿವೇಶ ಇದೆಲ್ಲ ಬರುತ್ತೆ. ಆಗ ಒಂದು ಹಾರವನ್ನು ಹಾಕಿಕೊಂಡು ನೀವು ವಾದ ಪ್ರತಿವಾದವನ್ನು ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಯಾರ ಪುಷ್ಪ ಮಾಲಿಕ ಮೊದಲಿಗೆ ಒಣಗಿ ಹೋಗುತ್ತೋ ಅವರು ಸೋತ್ ಹಾಗೆ ಅನ್ನೋ ರೀತಿ ಒಂದು ನಡೆಯುತ್ತೆ. ಮತ್ತು ಶಂಕರಾಚಾರ್ಯರು ಪ್ರಸನ್ನ ಗಂಭೀರರಾಗಿ ಕುಳಿತುಕೊಂಡು ಅವರ ವಾದವನ್ನು ಮಂಡನೆಯನ್ನು ಮಾಡಿ, ನೋಡಿ ಮತ್ತೆ ಹೇಳಿದಂಗೆ ಗೆದ್ದರೂ ಸೋತರು
ಯಾರು ಗೆದ್ದರು ಯಾರು ಸೋತರು ಅನ್ನೋದೇನೂ ಇಲ್ಲ. ಆದರೆ ಮನಃಪೂರ್ತಿಯಾಗಿ ಅವರು ಒಪ್ಪಬೇಕು ನನ್ನ ಸಿದ್ಧಾಂತವನ್ನು ಅಂತ ಮಂಡನ ಮಿಶ್ರರು ಅದನ್ನು ಒಪ್ಕೊಳ್ತಾರೆ. ಒಪ್ಕೊಂಡಿದ್ದಾದಮೇಲೆ ದಕ್ಷಿಣಾಮ್ನಾಯ ಶಾರದಾ ಶೃಂಗೇರಿ ಪೀಠದ ಪೀಠಾಧೀಶರಾಗಿ ಸುರೇಶ್ವರಾಚಾರ್ಯರಾಗಿ ಒಬ್ಬ ಪ್ರಧಾನ ಶಿಷ್ಯರಾಗಿ ಮಂಡನ ಮಿಶ್ರರು ಬರ್ತಾರೆ. ಇದು ತುಂಬ ಸಂಕ್ಷಿಪ್ತವಾದ ಮಂಡನ ಮಿಶ್ರರ ಕತೆ. ಇದನ್ನು ನಾವು ಸ್ಮರಿಸ್ಕೋಬೇಕಾಗಿರೋದೇನು ಅಂದರೆ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರು ಒಂದು ಡಿಬೇಟ್ ಅಂದರೆ ಹೇಗಿರಬೇಕು, ಒಂದು ಡಿಸ್ಕಷನ್ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಶಂಕರಾಚಾರ್ಯ ಮಂಡನ ಮಿಶ್ರರ ಸಂವಾದವನ್ನು ಒಂದು ಕಡೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದರು. ಇವತ್ತಿನ ದಿನ ನಮಗೆ ಡಿಸ್ಕಷನ್ ಅಂತ ಹೇಳಿದ್ರೆ ಜೋರಾಗಿ ಕಿರ್ಚೋದು, ನಮ್ಮ ಇನ್ನೊಬ್ಬ ಪ್ರತಿವಾದಿ ಏನಿದಾನೋ ಏನು ಗೌರವನೇ ಕೊಡದೇ ಇರೋದು, ನಮ್ಮದೇ ಸರಿ ಅಂತ ಹೇಳ್ಕೊಂಡು ಮಾತಾಡೋದು, ಈ ರೀತಿ ನಡೀತಾ ಇರುತ್ತೆ. ಹಾಗಲ್ಲಪ್ಪ, ಒಂದು ವಿಷಯ ಮಂಡನೆ ಅನ್ನೋದು ಹೇಗಿರಬೇಕು ಅಂದರೆ ಆದಿಶಂಕರಾಚಾರ್ಯರ ರೀತಿ ಇರಬೇಕು. ಮಂಡನ ಮಿಶ್ರರು ಆದಿ ಶಂಕರಾಚಾರ್ಯರ ಒಂದು ಸಂವಾದವನ್ನು ನರೇಂದ್ರ ಮೋದಿಯವರು ಒಂದು ಕಡೆ ಒಂದು ಉಲ್ಲೇಖವಾಗಿ ಹಂಗೆ ಮಾಡ್ತಾರೆ. ಯಾವ ರೀತಿ ಕಮ್ಯುನಿಕೇಷನ್ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಹೀಗೆ ಇವರ ಒಂದು ತತ್ವವನ್ನು ಪ್ರತಿಪಾದನೆ ಮಾಡಿದ್ರು ಆದಿಶಂಕರರು. ಈಗ ಸೂಕ್ಷ್ಮವಾಗಿ ಸ್ವಲ್ಪ ಶಾರ್ಟಾಗಿ ಇವರ ತತ್ವ ಏನು ಅನ್ನೋದನ್ನು ನೋಡ್ಬಿಟ್ರೆ ಶಂಕರಾಚಾರ್ಯರು. ಯಾಕೆಂದರೆ ಇಷ್ಟೆಲ್ಲ ಹೇಳಿದ ಮೇಲೆ ಅವರ ತತ್ವ ಏನು ಅನ್ನೋದನ್ನು ನಾವು ಸೀಮಿತ ಕಾಲಾವಕಾಶದಲ್ಲಿ ನಾವು ತಿಳ್ಕೋಬೇಕು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವನಾಃ ಪರಃ ಅಂತ ಹೇಳ್ತಾರೆ. ಶ್ಲೋಕಾರ್ಧದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದು ಒಂದು ತತ್ವ. ಸಮಸ್ತ ವಿಶ್ವದಲ್ಲಿ ಬ್ರಹ್ಮ ಒಂದೇ ನಿತ್ಯ ಸತ್ಯ. ಆ ಬ್ರಹ್ಮ ವಸ್ತುವನ್ನು ಒಂದಿರುತ್ತೆ, ಅದೇ ನಿತ್ಯ ಸತ್ಯ. ಉಳಿದದ್ದೆಲ್ಲವೂ ದೇಶ ಕಾಲಕ್ಕೆ ಸೀಮಿತವಾಗಿರುತ್ತೆ. ಬೆಟ್ಟ ಇರಬಹುದು, ಸಮುದ್ರ ಇರಬಹುದು, ಪೃಥ್ವಿ ಇರಬಹುದು, ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು ಇವೆಲ್ಲ ಸಾಪೇಕ್ಷವಾಗಿ ಶಾಶ್ವತ ಅಂತ ಅನಿಸಿದ್ರು, ಸಾಪೇಕ್ಷವಾಗಿ ಶಾಶ್ವತ ಅನಿಸಿದ್ರು ವಸ್ತುತಃ ಅದೆಲ್ಲ ಶಾಶ್ವತವಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿತ್ಯ, ಯಾವುದು ಅನಿತ್ಯ, ಇವುಗಳನ್ನೆಲ್ಲ ವಿವೇಕ ಚೂಡಾಮಣಿಯಲ್ಲಿ ನಾವು ತಿಳ್ಕೋಬೇಕಾಗುತ್ತೆ. ಮತ್ತು ಅವರು ಇದೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವನಾಃ ಪರಃ. ಈ ಜೀವಿ ಬ್ರಹ್ಮನೇ, ಬೇರೆಯವನಲ್ಲ. ಮತ್ತು ಬ್ರಹ್ಮ ಒಂದೇ ಸತ್ಯ, ಜಗತ್ತು ಅನ್ನತಕ್ಕಂಥದ್ದು ಮಿಥ್ಯ. ಆದರೆ ಹೇಗೆ ನಮಗಿದೆಲ್ಲ ನಿಜ ಅಂತ ಕಾಣಿಸ್ತಿದೆಯಲ್ಲಪ್ಪ, ಈ ಬೆಟ್ಟ ನೋಡಿದ್ರೆ ನಿಜ ಅನ್ನಿಸ್ತಾ ಇದೆಯಲ್ಲ, ಸಮುದ್ರ ನೋಡಿದ್ರೆ ನಿಜ ಅನ್ನಿಸ್ತಾ ಇದೆಯಲ್ಲ ಅಂತ ಹೇಳಿದ್ರೆ ವಸ್ತುತಃ ಅವೆಲ್ಲ ಶಾಶ್ವತವಲ್ಲ. ಇದೆಲ್ಲ ಪ್ರವಾಹ ನಿತ್ಯತ್ವ ಅಂತ ಹೇಳ್ತಾರೆ. ಪ್ರವಾಹ ನಿತ್ಯತ್ವ ಮಾತ್ರ. ಅದಕ್ಕೆ ಇದನ್ನು ಅಸತ್ಯ ಅಂತ ಹೇಳ್ತಾ ಇಲ್ಲ, ಅದು ಮಿಥ್ಯ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮವಸ್ತು ಅನ್ನೋದೊಂದೇ ಸತ್ಯ, ಬೇರೆದೆಲ್ಲ ಮಿಥ್ಯ. ಇದನ್ನು ನಾವು ತಿಳ್ಕೋಬೇಕು. ಹಾಗಿದ್ರೆ ನನಗೆ ಕಾಣಿಸ್ತಿದೆಯಲ್ಲ, ನಿಜವಾಗಿ ಕಾಣಿಸ್ತಿದೆಯಲ್ಲ, ಯಾಕೆ ಹಂಗೆ ಕಾಣಿಸ್ತಾ ಇದೆ? ಅವಿದ್ಯೆಯಿಂದ ಕಾಣಿಸ್ತಾ ಇದೆ. ಏನು ಈ ಅವಿದ್ಯೆ ಅಂತ ಹೇಳಿದ್ರೆ ಎಲ್ಲರಲ್ಲೂ ಅದು ಆ ಒಂದು ಅವಿದ್ಯೆ ಇರುತ್ತೆ. ಆ ಅವಿದ್ಯೆಯನ್ನು ಹೋಗಲಾಡಿಸಬೇಕು. ಹೇಗೆ ಹೋಗಲಾಡಿಸ್ತೀವಿ ಅವಿದ್ಯೆಯನ್ನು? ಗುರುಕೃಪಾ ಕಟಾಕ್ಷವಿರಬೇಕು, ಮತ್ತು ಜ್ಞಾನ ಮಾರ್ಗವನ್ನು ಅನುಸರಿಸಬೇಕು. ಏನು ಭಾಷ್ಯಗಳಿದೆ, ಏನು ಉಪನಿಷತ್ತುಗಳಿದೆ, ಅದನ್ನೆಲ್ಲ ಸಮ್ಯಕ್ ಗ್ರಹಣದಿಂದ ಪುನರ್ಮನನದಿಂದ ಜ್ಞಾನ ಮಾರ್ಗದಲ್ಲಿ ಹೋಗಿ ಆ ಅವಿದ್ಯೆಯ ಮೂಲ ನಾಶನವನ್ನು ಮಾಡಬೇಕು. ಗುರುಕೃಪಾ ಕಟಾಕ್ಷವಿದ್ದರೆ ಅದು ಸಾಧ್ಯವಾಗುತ್ತೆ. ಆಗ ನಮಗೆ ಏನು ತಿಳಿಯುತ್ತೆ ಅಂದರೆ ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲವೂ ಮಿಥ್ಯಾ ಅನ್ನೋದು ನಮಗೆ ಅರಿವಾಗುತ್ತೆ. ಅದನ್ನೇ ಉಪನಿಷತ್ ಮಹಾವಾಕ್ಯಗಳಲ್ಲಿ ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಇವೆಲ್ಲ ಮಹಾವಾಕ್ಯಗಳು. ಇದನ್ನು ಮತ್ತೆ 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 ಪುನರ್ಮನನವನ್ನು ಮಾಡ್ತಾ ಇದ್ದಾಗ ಏನು ಸತ್ಯ ಅನ್ನೋದು ತಿಳಿಯುತ್ತೆ. ಬ್ರಹ್ಮ ಒಂದೇ ಸತ್ಯ, ನಮಗೆ ಕಣ್ಣಿಗೆ ಕಾಣಿಸ್ತಿರುವುದೆಲ್ಲ ಅನಿತ್ಯ, ಇದೆಲ್ಲ ತೋರಿಕೆಯ ಜಗತ್ತು, ಇದೆಲ್ಲ ನಮಗೆ ಕಾಣಿಸ್ತಾ ಇದೆ, ಬರೀ ತೋರಿಕೆ ಮಾತ್ರ, ಇದು ಸತ್ಯವಲ್ಲ, ಇದು ಮಿಥ್ಯ ಎಂಬತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಸೋಪಾನ ಕ್ರಮದಿಂದ ಗೊತ್ತಾಗುತ್ತೆ. ಏನು ಸೋಪಾನ ಕ್ರಮ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಏನು ಹೇಗೆ ಗೊತ್ತಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಸಾಧನ ಚತುಷ್ಟಯ ಅನ್ನೋದನ್ನು ಕೊಟ್ಟಿದ್ದಾರಲ್ಲ, 4 ಮೆಟ್ಟಲುಗಳು. ಆ ಸಾಧನ ಚತುಷ್ಟಯವನ್ನು ನಾವು ಅನುಸರಿಸಿದಾಗ, ಇವಾಗ LKG ಆಮೇಲೆ UKGಗೆ ಬರಬೇಕು, 5ನೇ ಕ್ಲಾಸಿಗೆ ಬರಬೇಕು, ಆಮೇಲೆ ಗ್ರ್ಯಾಜುಯೇಷನ್ನು PhD ಹೋಗಬೇಕು. ಡೈರೆಕ್ಟಾಗಿ ನಾನು ಹೋಗ್ಬಿಟ್ಟು PhD ಮಾಡ್ತೀನಿ ಅಂದರೆ ಸಾಧ್ಯವಲ್ಲ. ಸಾಧನ ಚತುಷ್ಟಯ ಇರಬೇಕು. ಏನದು ಸಾಧನ ಚತುಷ್ಟಯ? ಆದೌ ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ ಇಹಾಮೂತ್ರ ಫಲಭೋಗ ವಿರಾಗಸ್ತದನಂತರಂ ಶಮಾದಿ ಷಟ್ಕ ಸಂಪತ್ತಿರ್ ಮುಮುಕ್ಷತ್ವಮಿತಿ ಸ್ಫುಟಂ ಅಂತ ಹೇಳ್ತಾರೆ. ಮೊದಲಿಗೆ ನಿತ್ಯಾನಿತ್ಯ ವಸ್ತು ವಿವೇಕ ಅನ್ನೋದಿರಬೇಕು. ವಿವೇಕ ಅನ್ನೋದಿರಬೇಕು. ಯಾವ್ದು ಸತ್ಯ ಯಾವುದು ನಿತ್ಯ ಅನ್ನೋದು ಗೊತ್ತಾಗಬೇಕು. ಇದು ಒಂದು ಆರ್ಡರ್ ಕೊಟ್ಟಿದ್ದಾರೆ. ಈ ಒಂದು 4 ಫ್ರೇಮ್ವರ್ಕ್ ಅಂತೆಲ್ಲ ಹೇಳ್ತಾರೆ. ಈಗ
ಈ 4 ಪ್ರಿನ್ಸಿಪಲ್ಸ್ನ ನಾವು ಫಾಲೋ ಮಾಡಿದ್ರೆ ನಮಗೆ ಬ್ರಹ್ಮಜ್ಞಾನ ಬರುತ್ತೆ. ಮೊದಲಿಗೆ ವಿವೇಕ ಅನ್ನೋದಿರಬೇಕು. ದೃಶ್ಯವಾಗಿರುವಂತಹ ಪ್ರಪಂಚ, ಅದೃಶ್ಯವಾಗಿರುವಂತಹ ಬ್ರಹ್ಮನು, ಈ ರೀತಿ ಎಲ್ಲ ಇದೆ. ಇದು ಯಾವುದು ಅನಿತ್ಯ, ಯಾವುದು ಸತ್ಯ ಅನ್ನೋದನ್ನು ತಿಳ್ಕೋಬೇಕು. ಮೊದಲು ವಿವೇಕಿ ಆಗಿರಬೇಕು. ವಿವೇಕಿ ಹೇಗಾಗ್ತೀರಾ ಅಂದರೆ ವೈರಾಗ್ಯ ಅನ್ನೋದಿರಬೇಕು. ಏನು ವೈರಾಗ್ಯ ಅಂತ ಹೇಳಿದ್ರೆ ವಿಷಯ ಫಲಭೋಗಗಳಲ್ಲಿ ಯಾವುದೇ ರೀತಿ ಆಸಕ್ತಿ ಇಲ್ಲದೆ ಇರುವಂಥದ್ದನ್ನು ವೈರಾಗ್ಯ ಅಂತಾರೆ. ಮತ್ತು ಆ ವೈರಾಗ್ಯವು ವಿವೇಕಪೂರ್ಣವಾಗಿ ಬರಬೇಕು. ವಿವೇಕಪೂರ್ಣವಾದ ವೈರಾಗ್ಯ ಅಂದರೆ ಏನು ಅರ್ಥ ಅಂತ ಹೇಳಿದ್ರೆ, ಸುಮ್ಮನೆ ಏನೋ ಅಭಾವವೈನ ನನ್ನ ಹತ್ರ ಇಲ್ಲ ಅದಕ್ಕೆ ವೈರಾಗ್ಯ ಬಂದ್ಬಿಡ್ತು ಎಲ್ಲ ಬಿಟ್ಟು, ಆ ರೀತಿ ಅಲ್ಲ. ನನ್ನ ಹತ್ರ ಎಲ್ಲ ಇದೆ, ಆದರೂ ಇದು ಸತ್ಯವಲ್ಲ ಅಂತ ಹೇಳಿ ಒಂದು ವೈರಾಗ್ಯ ಬರಬೇಕು. ವಿವೇಕಪೂರ್ಣವಾದಂತಹ ವೈರಾಗ್ಯವು ಯಾವಾಗ ಬರುತ್ತೆ ಅದನ್ನು ನಿಜವಾದ ವೈರಾಗ್ಯ ಅಂತ ಹೇಳಿದ್ರು ಸಾಧನ ಚತುಷ್ಟಯದಲ್ಲಿ. ಮೊದಲಿಗೆ ವಿವೇಕ ಬಂತು, ಆಮೇಲೆ ವೈರಾಗ್ಯ ಬಂತು. ಶಮಾಧಿ ಷಟ್ಕ ಸಂಪತ್ತಿ ಅಂತ ಹೇಳ್ತಾರೆ ನೋಡಿ. ಇದು ಮ್ಯಾನೇಜ್ಮೆಂಟ್ ಲೆಸನ್. ಇದು ಬರೀ ಬ್ರಹ್ಮವಿದ್ಯೆಗೆ ಅಂತಲ್ಲ, ನಾರ್ಮಲ್ ಆಗಿರೋ ಯಾವುದೇ ಒಂದು ವಿದ್ಯೆಯನ್ನು ನಾವು ಕಲಿಬೇಕಾಗಿದ್ದರೂ ಈ ಒಂದು ಮೆಥಡಿಂಗ್ ಇರಬೇಕು, ಈ ಒಂದು ಫ್ರೇಮ್ವರ್ಕ್ ಇರಬೇಕು. ಶಮಾಧಿ ಷಟ್ಕ ಸಂಪತ್ತಿ ಅಂತ ಹೇಳ್ತಾರೆ. ಏನು ಶಮಾಧಿ ಷಟ್ಕ ಸಂಪತ್ತಿ ಅಂದರೆ ಶಮ, ದಮ, ತಿತಿಕ್ಷೆ, ಉಪರತಿ, ಶ್ರದ್ಧೆ ಮತ್ತು ಸಮಾಧಿ. ಈ 6 ಶಮಾಧಿ ಅಂದರೆ ಶಮ ಪ್ಲಸ್ ಇವೆಲ್ಲ, ಈ 6 ಕ್ವಾಲಿಟೀಸ್ ಇರಬೇಕು ಅಂತ. ಶಮ, ದಮ, ತಿತಿಕ್ಷೆ, ಉಪರತಿ, ಶ್ರದ್ಧೆ ಮತ್ತು ಸಮಾಧಿಗಳು ಇವು ಇರಬೇಕು. ಶಮ ಅಂದರೆ ಏನಪ್ಪ? ಅಂತರಿಂದ್ರಿಯ ನಿಗ್ರಹ, ಇನ್ನರ್ ಇಂಜಿನಿಯರಿಂಗ್. ನಮ್ಮ ಒಳಗಡೆ ಏನೇನಿದೆ ಇಂದ್ರಿಯಗಳು ಅದನ್ನು ಪ್ಯೂರಿಫಿಕೇಷನ್ ಮಾಡ್ಕೊಳ್ಳೋಂಥದ್ದನ್ನು ಶಮ ಅಂತ ಹೇಳ್ತಾರೆ. ಕ್ಷಮಿಸಿ, ಇಲ್ಲಿ ನಾನು ಶಾಸ್ತ್ರ ಪದಗಳನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇಲ್ಲ, ಎಲ್ರಿಗೂ ಅರ್ಥವಾಗುವಾಗೆ ಹೇಳ್ತಾ ಇದ್ದೀನಿ. ಶಮ ಅಂತ ಹೇಳಿದ್ರೆ ಅಂತರಿಂದ್ರಿಯ ನಿಗ್ರಹ, ಒಳಗೆ ಏನೇನಿರುತ್ತೆ ಅದನ್ನು ನಿಗ್ರಹವನ್ನು ಮಾಡಿಕೊಳ್ಳೋದು. ಅಂತರಿಂದ್ರಿಯ ಅಂದರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವುಗಳನ್ನು ನಿಯಂತ್ರಣ ಮಾಡೋದನ್ನು ಶಮ ಅಂತ ಹೇಳಿದ್ರೆ. ದಮ, ದಮ ಅಂದ್ರೇನು? ಬಹಿರಿಂದ್ರಿಯ ನಿಗ್ರಹ. ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳನ್ನೆಲ್ಲ ಏನಂತ ಹೇಳ್ತಾರೆ ಅದನ್ನು ದಮ ಅಂತ ಕರೀತಾರೆ. ಮತ್ತೆ ತಿತಿಕ್ಷೆ ಅಂತ ಹೇಳ್ತಾರೆ. ಏನಪ್ಪ ಇದು ತಿತಿಕ್ಷೆ? ಎಂಥ ವಂಡರ್ಫುಲ್ ವರ್ಡ್ ಅಂತ ಹೇಳಿದ್ರೆ, ತಾಪತ್ರಯಗಳನ್ನು ಸಹಿಸುವ ಕಷ್ಟ ಸಹನ ಬುದ್ಧಿಯನ್ನು ತಿತಿಕ್ಷೆ ಅಂತ ಕರೀತಾರೆ. ಕಷ್ಟ ಸಹನ ಬುದ್ಧಿ ಇರಬೇಕು. ಇವತ್ತು ನಮಗೇನು ಆಗಬೇಕಾಗಿರೋದು, ಎಲ್ಲರೂ ಈ ರೀತಿ ಕಷ್ಟಪಡ್ತಾ ಇದ್ದೀವಲ್ಲ, ಕಷ್ಟ ಸಹನ ಬುದ್ಧಿ ಅನ್ನೋದಿರಬೇಕು. ತಿತಿಕ್ಷೆ ಅದು ಯಾವಾಗ ಬರುತ್ತೆ ಅಂದರೆ ತಾಪತ್ರಯಗಳು, ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ 3 ರೀತಿಯಾದಂತಹ ಏನು ತಾಪತ್ರಯಗಳಿದೆ ಅದನ್ನು ಅಪ್ರತೀಕಾರ ಪೂರ್ವಕಂ ಚಿಂತಾ ಶೋಕ ವಿಲಾಪರಹಿತಂ ಅಂತಾರೆ. ಚಿಂತೆ ಇರಬಾರ್ದು, ಶೋಕ ಇರಬಾರ್ದು, ವಿಲಾಪ ಇರಬಾರ್ದು. ವಿಲಾಪ ಅಂತ ಹೇಳಿದ್ರೇನು? ಅಯ್ಯೋ ಹಿಂಗಾಗೋಯ್ತಲ್ಲ, ಅಯ್ಯೋ ಈ ಥರ ಆಗ್ತಾ ಇದೆಯಲ್ಲ, ಇದು ವಿಲಾಪ. ಶೋಕ ಅಂದ್ರೇನು? ಹಾಗೆ ಸುಮ್ಮನೆ ಶೋಕ ಅಂತ ಹಿಂಗೆ ಪಡೋದು. ಮತ್ತು ಚಿಂತ ಅಂದರೆ ಸುಮ್ಮನೆ ಕೂತ್ಕೊಂಡು ವರಿ ಮಾಡ್ತಾ ಇರೋದು. ಅದನ್ನು ಬಿಟ್ಟರೆ ನಿಮಗೆ ಸಾಧನ ಚತುಷ್ಟಯ ಶಮಾಧಿ ಷಟ್ಕ ಸಂಪತ್ತಿಯಲ್ಲಿ ಈ ತಿತಿಕ್ಷೆ ಬರಬೇಕು. ದಿಸ್ ಈಸ್ ಎ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್. ತಿತಿಕ್ಷೆ ಅಂತ ಹೇಳಿದ್ರೆ ಕಷ್ಟ ಸಹನ ಬುದ್ಧಿ, ಚಿಂತಾ ಶೋಕ ವಿಲಾಪರಹಿತಂ ಅಪ್ರತೀಕಾರ ಪೂರ್ವಕಂ ಅಂತ ವಿವೇಕ ಚೂಡಾಮಣಿನಲ್ಲಿ ಹೇಳ್ತಾರೆ ಆಚಾರ್ಯರು. ಉಪರತಿ ಅಂತ ಹೇಳಿದ್ರೆ ಏನಪ್ಪ? ವಿಷಯಾಭಿಲಾಷಗಳಿಂದ ದೂರನಾಗಿ ಚಿತ್ತಸ್ಥೈರ್ಯವನ್ನು ಹೊಂದಿ ಆತ್ಮರೀತಿಯುಳ್ಳವನಾಗೋದು, ಅದನ್ನು ಉಪರತಿ ಅಂತಾರೆ. ಶ್ರದ್ಧೆ ಅಂದರೆ ಏನು? ಎಲ್ರಿಗೂ ಗೊತ್ತು. ಕಾನ್ಸಂಟ್ರೇಷನ್ ಅಂದರೆ ಶ್ರದ್ಧೆ ಅಂತ. ಆ ಶ್ರದ್ಧೆ ಅಲ್ಲ, ಅದೂ ಶ್ರದ್ಧೆನೇ. ಬಟ್ ಇಲ್ಲಿ ಗುರುವಾಕ್ಯ ಮತ್ತು ಶಾಸ್ತ್ರವಾಕ್ಯದಲ್ಲಿ ಇರತಕ್ಕಂತಹ ನಂಬಿಕೆಯನ್ನು ಶ್ರದ್ಧೆ ಅಂತ ಕರೀತಾರೆ. ಗೊತ್ತಾಯ್ತೆ? ಏನು? ಗುರುವಾಕ್ಯದಲ್ಲಿ ಮತ್ತು ಶಾಸ್ತ್ರವಾಕ್ಯದಲ್ಲಿ ಇರಬೇಕಾಗಿರುವಂತಹ ನಂಬಿಕೆಯನ್ನು ಶ್ರದ್ಧೆ ಅಂತ ಕರಿತೀವಿ. ಹಾಗೆ ಸಮಾಧಾನ ಅಂದರೆ ಏನು? ಸಾತ್ವಿಕವಾಗಿ ಸಾತ್ವಿಕವಾಗಿರುವಂಥ ಚಿತ್ತಸ್ಥೈರ್ಯವನ್ನು ಸಮಾಧಾನ ಅಥವಾ ಸಮಾಧಿ ಅಂತ ಕರೀತಾರೆ. ಇವುಗಳು ಶಮಾಧಿ ಷಟ್ಕ ಸಂಪತ್ತಿ. ಮತ್ತೆ ಸಾಧನ ಚತುಷ್ಟಯದ 4ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಮುಮುಕ್ಷತ್ವ. ಮೋಕ್ಷಾಪೇಕ್ಷೆ ಹೊಂದಲು ಉತ್ಕಟವಾಗಿರುವಂತಹ ಇಚ್ಛೆಯನ್ನು ಮುಮುಕ್ಷತ್ವ ಅಂತ ಕರೀತಾರೆ. ಅಂದರೆ ಇವತ್ತೊಂದು ನಾಳೆ ಆ ರೀತಿ ಇರುವಂಥ ಆಸೆ ಅಲ್ಲ, ಉತ್ಕಟವಾಗಿರುವಂಥ ಆಸೆ. ಮೋಕ್ಷ ಅಂತ ಹೇಳಿದ್ರೆ ಸದೇಹ ಮೋಕ್ಷವಾದರೂ ಆಗಬಹುದು, ವಿದೇಹ ಮೋಕ್ಷವಾದರೂ ಆಗಬಹುದು. ಜೀವನ್ಮುಕ್ತಿ ವಿವೇಕದಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲೇ ನೌ ಆ್ಯಂಡ್ ಹಿಯರ್ ಇಲ್ಲೇ ಮೋಕ್ಷವನ್ನು ಸಾಧಿಸ್ಕೋಬಹುದು. ಹೇಗೆ ಮೋಕ್ಷವನ್ನು ಸಾಧಿಸ್ಕೋಬಹುದು ಅಂದರೆ ಭಯಶೋಕ ಮೋಹಗಳ ವಿನಿವೃತ್ತಿ ಆದರೆ, ಭಯ ಶೋಕ ಮೋಹ ಇವುಗಳ ವಿನಿವೃತ್ತಿ ಆಯಿತು ಅಂತ ಹೇಳಿದ್ರೆ ಇಲ್ಲೇ ಸದ್ಯ ಮುಕ್ತಿ ಸಿಗುತ್ತಲ್ಲಪ್ಪ, ಅದು ಮುಮುಕ್ಷತ್ವ ಅಂತ. ಸೊ ಸಮರಿನಲ್ಲಿ ಏನು ಹೇಳಬೇಕು ಅಂದರೆ ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ, ಅಲ್ಲಿ 6 ಪಾಯಿಂಟ್ ಬರುತ್ತೆ. 4ನೇದು ಮುಮುಕ್ಷತ್ವ. ಇಷ್ಟನ್ನು ನಾವು ತಗೊಂಡ್ರೆ ಸಾಧನ ಚತುಷ್ಟಯ ಸ್ಟೆಪ್ ಬೈ ಸ್ಟೆಪ್ ಸೋಪಾನ ಕ್ರಮದಲ್ಲಿ
ಹಾಕಿಕೊಟ್ಟಿರುವಂತಹ ಸಿದ್ಧಾಂತ. ಇದನ್ನು ಬೇರೆ ಸೈನ್ಸಸ್ಗೂ ಹಾಕಬಹುದು, ಮ್ಯಾನೇಜ್ಮೆಂಟಲ್ಲೂ ಹಾಕ್ಬೋದು, ಬ್ರಹ್ಮವಿದ್ಯೆಯಲ್ಲಿ ಸಹ ಹಾಕಬಹುದು. ಇದು ಮುಖ್ಯವಾಗಿ ಬ್ರಹ್ಮವಿದ್ಯೆಯಲ್ಲಿ ಹಾಕೋ ಹಾಗೆ ಹೇಳಿರಬಹುದು. ಇನ್ನೇನು 7 ಗಂಟೆ ಆಗ್ತಿದೆ, ಇನ್ನೊಂದು 15-20 ನಿಮಿಷದಲ್ಲಿ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟನ್ನು ಮುಗಿಸೋಣ. ದಯವಿಟ್ಟು ಸಹಕರಿಸಿ. 32 ವರ್ಷದಲ್ಲಿ ಇಷ್ಟು ಅಗಾಧವಾದ ಸಾಧನೆಯನ್ನು ಆಚಾರ್ಯರು ಮಾಡಿದ್ದಾರೆ. ಅದನ್ನು ಅಟ್ಲೀಸ್ಟ್ ಒಂದೂವರೆ ಗಂಟೆ ಆಗಬಹುದು ಹೇಳೋದಕ್ಕೆ. ಮತ್ತು ಈಗ 4 ಶಿಷ್ಯರು ಅಂತ ಹೇಳಿದ್ವಿ. ಪದ್ಮಪಾದಾಚಾರ್ಯರು, ಅವರ ಒಂದು ಕಥೆಯನ್ನು ನಾವು ನೋಡೋಣ. ಕಾಶಿ ಕ್ಷೇತ್ರದಲ್ಲಿ ಶಂಕರಾಚಾರ್ಯರು ಇರಬೇಕಾದ್ರೆ ಬ್ರಹ್ಮಸೂತ್ರ ಭಾಷ್ಯಗಳನ್ನು ಸನಂದನರಿಗೆ ಹೇಳಿಕೊಡ್ತಾ ಇದ್ದರು. 3 ಬಾರಿ ಸನಂದನರಿಗೆ ಆ ಪಾಠವನ್ನು ಮಾಡಿಬಿಟ್ರು. ಆಗ ಬೇರೆ ಶಿಷ್ಯರು ಅಸೂಯೆ ಪಟ್ಟು, ಏನಪ್ಪ ಇದು ಗಂಗಾ ನದಿಯಲ್ಲಿ ಏನೋ ಸನಂದನಿಗೆ ಮಾತ್ರ 3 ಸಲ ಮಾಡಿದ್ದೀರಾ, ನಮಗೆ ಏನು ಹೇಳಿಕೊಟ್ಟೇ ಇಲ್ವಲ್ಲ ಅನ್ನೋ ರೀತಿ ಒಂದು ಅಸೂಯಾಪರರಾಗಿದ್ದರು. ಆಗ ಆಚಾರ್ಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗಂಗಾ ನದಿಯ ಆ ದಡದಲ್ಲಿ ನಿಂತ್ಕೊಂಡು ಅಯ್ಯ ಸನಂದನ ಇಲ್ಲೊಂದು ಸ್ವಲ್ಪ ಬರ್ತೀಯಾ ಅಂತ ಕರೀತಾರೆ. ಆ ಕರೆದೇಟಿಗೇನೆ ಈ ಸನಂದನ ಎಂಬತಕ್ಕಂತಹ ಶಿಷ್ಯ ಏನು ಮಾಡ್ತಾನೆ ಅಂದರೆ, ಅತ್ಯಂತ ವೇಗವಾಗಿ, ಎಷ್ಟು ವೇಗವಾಗಿ ಬರ್ತಾನೆ ಅಂತ ಹೇಳಿದ್ರೆ, ಅಯ್ಯೋ ಅಲ್ಲಿ ನದಿ ಇದೆಯಲ್ಲ, ನಾನು ಹೀಗೆ ನಡ್ಕೊಂಡು ಹೋದರೆ ನದಿನಲ್ಲಿ ಮುಳುಗಿ ಹೋಗ್ತೀನಲ್ಲ ಅನ್ನೋದು ಇಲ್ಲ, ಏನೂ ಇಲ್ಲ. ಹಾಗೆ ನಡೆಯೋದಕ್ಕೆ ಶುರು ಮಾಡಿಬಿಡ್ತಾರೆ, ನದಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತಾರೆ. ಆ ಒಂದು ಗುರುಭಕ್ತಿಯನ್ನು ಗಂಗಾದೇವಿ ನೋಡಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪದ್ಮಪಾದ ಎಲ್ಲೆಲ್ಲಿ ಪಾದವನ್ನು ಇಡಿಸ್ತಾನೆ ಅಲ್ಲೆಲ್ಲ ಒಂದು ಕಮಲದ ಹೂವನ್ನು ಆವಿರ್ಭಾವವಾಗುತ್ತೆ, ಅಲ್ಲೊಂದು ಕಮಲದ ಹೂವು. ಸೊ ಎಲ್ಲಿ ಪದ್ಮಪಾದ ಕಾಲನ್ನು ಇಡ್ತಾನೆ ಅಷ್ಟು ಗುರುತತ್ಪರನಾಗಿದ್ದ. ಗುರುವಿನಲ್ಲಿ ಅಷ್ಟು ಆಸ್ಥೆ, ಅಷ್ಟು ಶ್ರದ್ಧೆ ಮತ್ತು ನಿಷ್ಕಪಟವಾಗಿರುವಂತಹ ಗುರುಭಕ್ತಿ ಆ ಸನಂದನನಿಗೆ ಇದ್ದಿದ್ದರಿಂದ ಅಷ್ಟು ದೊಡ್ಡ ಒಬ್ಬ ವ್ಯಕ್ತಿ ಆದರೂ ದಡದಡ ಅಂತ ನಡ್ಕೊಂಡೇ ಬಂದ್ಬಿಟ್ರು. ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ರು. ಅವರು ಕಾಲಿಟ್ಟ ಜಾಗದಲ್ಲೆಲ್ಲ ಒಂದು ಪದ್ಮ ಬಂತು. ಅದಕ್ಕೆ ಇವರಿಗೆ ಪದ್ಮಪಾದಾಚಾರ್ಯ ಅಂತ ಕರೆದರು ಸನಂದನರಿಗೆ. ಅವರು ಪೂರ್ವಾಶ್ರಮದ ಹೆಸರು ಪದ್ಮಪಾದ ಅಂತ ಹೇಳಿ, ಸನಂದನ ಅಂತ ಹೇಳಿ ಆಶ್ರಮ ಸ್ವೀಕಾರವಾದ ಮೇಲೆ ಪದ್ಮಪಾದಾಚಾರ್ಯರು ಅಂತ ಅವರ ಹೆಸರು ಆಯಿತು. ಇದು ಪದ್ಮಪಾದಾಚಾರ್ಯರ ಕಥೆಯಾದರೆ, ಇಲ್ಲಿವರೆಗೂ ನಾವು ಯಾವ್ದು ಕೇಳಿದ್ವಿ. ಮಂಡನ ಮಿಶ್ರರ ಬಗ್ಗೆ ತಿಳ್ಕೊಂಡ್ವಿ, ಹಸ್ತಾಮಲ್ಕಾಚಾರ್ಯರ ಬಗ್ಗೆ ತಿಳ್ಕೊಂಡ್ವಿ, ಪದ್ಮಪಾದಾಚಾರ್ಯರ ಬಗ್ಗೆ ಆಯಿತು. ಇನ್ನೊಬ್ಬರು ಶಿಷ್ಯರು ಅಂತ ಹೇಳಿದ್ರೆ ಅವರು ನಮ್ಮವರೇ, ಇಲ್ಲೇ ಶೃಂಗೇರಿಯಲ್ಲಿ ಇದ್ದಂಥವರು. ಭಗವತ್ಪಾದರು ತಮ್ಮ ಅವತಾರಾವಧಿಯ ಸುಮಾರು 12 ವರ್ಷಗಳ ಕಾಲ ಶೃಂಗಗಿರಿ ಕ್ಷೇತ್ರದಲ್ಲಿ ಶೃಂಗೇರಿಯಲ್ಲಿ ಕಳೀತಾರೆ. ಈ ಸಂದರ್ಭದಲ್ಲಿ ಶುಶ್ರೂಷಾಪರನಾಗಿರ್ತಕ್ಕಂಥ ಒಬ್ಬ ಗಿರಿ ಅನ್ನೋ ಅವರ ಶಿಷ್ಯ ಇರ್ತಾನೆ. ಈ ಗಿರಿ ಅನ್ನೋನು ಏನಪ್ಪ ಅಂತ ಹೇಳಿದ್ರೆ ಚುರುಕಾಗಿರೋನಲ್ಲ. ಸರಿ, ಗುರುಗಳು ಪಾಠ ಮಾಡ್ತಾ ಇರ್ತಾರೆ ಅಂದರೆ ಎಲ್ಲ ಶಿಷ್ಯರ ಥರ ಇವನು ಸಹ ಬಂದುಬಿಟ್ಟು ಕೂತ್ಕೊಳ್ಳೋದು ಅವ್ರ ಜೊತೆ. ಆದರೆ ಗುರುಗಳು ಹೇಳಿದ್ದು ಒಂದು ಇವನ ತಲೆಗೆ ಹೋಗೋದಿಲ್ಲ. ಆದರೆ ಗುರುಗಳೇನಾದರೂ ಇಳಿದು ಬಂದರೆ ಅವ್ರಿಗೆ ಮೆಟ್ಟುವನ್ನು ಇದನ್ನು ಕೊಡೋದು, ಅಥವಾ ಅವರ ಬಟ್ಟೆಗಳನ್ನ ಒಣಗ ಹಾಕೋದು, ಬೇರೆ ಎಲ್ಲ ಅನುವು ಮಾಡಿಕೊಡೋದು, ಉಪಾಸನೆ ಮಾಡಬೇಕಾದ್ರೆ ಎಲ್ಲ ಚೊಕ್ಕಟವಾಗಿ ಇಡೋದು. ಈ ರೀತಿ ಗುರುಸೇವಾ ತತ್ಪರನಾಗಿರ್ತಕ್ಕಂಥವನು ಅವನು ಗಿರಿ ಅಂತ. ಸರಿ, ಒಂದಿನ ಗಿರಿ ತುಂಗಾ ತೀರಕ್ಕೆ ಹೋಗಿರ್ತಾನೆ. ಆಚಾರ್ಯರ ಒಂದು ಬಟ್ಟೆಗಳನ್ನೆಲ್ಲ ಒಕ್ಕೊಂಡು ಬರೋಣ, ಅಲ್ಲಿ ಬಟ್ಟೆ ಒಗೆಯೋಕ್ಕೆ ಹೋಗಿರ್ತಾನೆ. ಆಗ ಏನಾಗುತ್ತೆ, ಆಚಾರ್ಯರು ಪಾಠ ಆರಂಭ ಮಾಡಬೇಕಾಗಿರುತ್ತೆ. ಈ ಗಿರಿ ಬರಲಿ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಬೇರೆ ಶಿಷ್ಯರೆಲ್ಲ ನಗೋದಕ್ಕೆ ಶುರು ಮಾಡ್ತಾರೆ. ಏನು ಈ ಗಿರಿ ಇವನು ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ, ಇವನು ಇಲ್ಲಿ ಕೂತಿದ್ರು ಇವನಿಗೇನು ಅರ್ಥವಾಗೋದಿಲ್ಲ, ಗುರುಗಳು ಯಾಕಪ್ಪ ಇವನಿಗೆ ಕಾಯಬೇಕು ಅನ್ನೋ ಥರ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿ ಪದ್ಮಪಾದಾಚಾರ್ಯರು ಇರ್ತಾರೆ. ಅವರು ಹೇಳ್ತಾರೆ, ಗುರುಗಳೇ ಆರಂಭವಾಗಲಿ ಪಾಠ ಅಂತ ಹೇಳ್ತಾರೆ. ಆಗ ಆಚಾರ್ಯರಿಗೆ ಏನನ್ಸುತ್ತೆ, ಇಲ್ಲ, ಈ ಗಿರಿ ಬರಲಿ, ಅವನು ಬರೋವರೆಗೂ ನಾನು ಪಾಠವನ್ನು ಆರಂಭ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಸರಿ, ಬಟ್ಟೆಯನ್ನು ಅಲ್ಲಿ ಒಣಗಿ ಹಾಕ್ತಾ ಇರೋವಾಗಲೇ ಗಿರಿ ಹೀಗೆ ಬರ್ತಾನೆ. ಗುರುಗಳ ಒಂದು ಕೃಪಾ ಕಟಾಕ್ಷ ಅವನ ಮೇಲೆ ಬೀಳುತ್ತೆ ಅಷ್ಟೆ.
ಅದು ಬಿದ್ದಿದ್ದ ತಕ್ಷಣವೇ ಆ ಆ ಮನುಷ್ಯ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೋಡಿ, ಈ ದೀಕ್ಷೆಗಳು ಅಂತ ಹೇಳ್ತಾರೆ. ಆ ದೀಕ್ಷೆಗಳಲ್ಲಿ ಬಹಳ ವಿಧಗಳಿದೆ. ಸ್ಪರ್ಶ ದೀಕ್ಷಾ, ಸ್ಮರಣ ದೀಕ್ಷಾ, ಮಂತ್ರ ದೀಕ್ಷಾ, ಈ ರೀತಿ ಬಹಳಷ್ಟು ದೀಕ್ಷೆಗಳಿದೆ. ತಪೋಧನರಾಗಿರತಕ್ಕಂತಹ ಗುರುಗಳು ಸುಮ್ಮನೆ ಒಂದು ಸ್ಮರಣೆ ಮಾಡಿ ನಾಲೆಡ್ಜ್ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೋದು. ಸ್ಮರಣದಲ್ಲಿ ಆ ನಾಲೆಡ್ಜ್ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಸ್ಪರ್ಶ ದೀಕ್ಷಾ, ಅವರು ಹೀಗೆ ಮುಟ್ಟಿದ್ರೆ ಸಾಕು, ಅಥವಾ ಅವರು ನೋಡಿದ್ರೆ ಸಾಕು, ಆ ಕಣ್ಣು ದೃಷ್ಟಿ ಬಿದ್ದರೆ ಸಾಕು, ಇದೆಲ್ಲ ನಿಜ, ಅದು ಬಿದ್ದರೆ ಸಾಕು, ಚತುರ್ವೇದ ಪಾರಂಗತನಾಗಿ ಹೋಗ್ಬಿಡ್ತಾನೆ. ಹಾಗೆ ಮಂತ್ರ ದೀಕ್ಷೆಯನ್ನು ಕೊಡ್ಬೋದು, ಸ್ಮರಣ ದೀಕ್ಷೆಯನ್ನು ಕೊಡ್ಬೋದು, ಹೀಗೆಲ್ಲ ಇರುತ್ತೆ. ಆ ಕರುಣಾ ದೃಷ್ಟಿ ಯಾವಾಗ ಗಿರಿಯ ಮೇಲೆ ಬಿತ್ತೋ, ಇದು ನಡೆದಿದ್ದ ಶೃಂಗೇರಿಯಲ್ಲಿ ಚತುರ್ದಶ ವಿದ್ಯಾ ಅಂತ ಕರೀತಾರೆ. ಚತುರ್ದಶ ವಿದ್ಯಾ ಪಾರಂಗತನಾಗ್ತಾನೆ. 4 ವೇದಗಳು, ಷಡಂಗಗಳು, ಉಪಯೋಗಗಳು, ಪುರಾಣ ಇತಿಹಾಸಗಳು ಸದ್ಯ ಏವ ಅಂತಾರೆ. ಅಂದರೆ ಈಗ ಸದ್ಯ ಏವ, ಈಗಲೇ ಗಿರಿಗೆ ಅಷ್ಟು ಬಂದ್ಬಿಡುತ್ತೆ. 4 ವೇದಗಳು ಮತ್ತು ಷಡಂಗಗಳು ಎಲ್ಲವೂ ಅವನಿಗೆ ಬಂದ್ಬಿಡುತ್ತೆ ಗಿರಿಗೆ. ಅದು ಬರುತ್ತಲೋ ಅವ್ರು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ವಿದಿತಾಖಿಲ ಶಾಸ್ತ್ರ ಸುಧಾ ಜಲದೆ ಮಹಿತೋಪನಿಷತ್ ಕಥಿತಾರ್ಥನಿದೆ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿಕಮೇ ಶರಣಂ, ಭವಶಂಕರ ಶರಣಂ ಅಂತಾನೆ. ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಈ ಒಂದು ಶ್ಲೋಕ ತೋಟಕಾಷ್ಟಕ ಅಂತ ಕರೀತಾರೆ. ಆ ಗಿರಿಯೇ ಮತ್ತೆ ಹೋಗಿ ತೋಟಕನಾಗ್ತಾನೆ. ಅವನು ವಿದಿತಾಖಿಲ ಶಾಸ್ತ್ರ ಸುಧಾ ಜಲದೆ ಮಹಿತೋಪನಿಷತ್ ಕಥಿತಾರ್ಥನಿದೆ ಹೃದಯೇ ಕಲೆಯೇ ವಿಮಲಂ ಚರಣಂ ಭವಶಂಕರ ದೇಶಿಕಮೇ ಶರಣಂ ಅಂತ ಹೇಳಿದಾಗ ಎಲ್ರಿಗೂ ಗೊತ್ತಾಗುತ್ತೆ, ಇದೇ ಪ್ರಧಾನವಾದ 4 ಜನ ಶಿಷ್ಯರು. ತೋಟಕಾಚಾರ್ಯರು, ಪದ್ಮಪಾದಾಚಾರ್ಯರು, ಮಂಡನ ಮಿಶ್ರ ಸುರೇಶ್ವರಾಚಾರ್ಯರು, ಹಸ್ತಾಮಲ್ಕಾಚಾರ್ಯರು ಈ ರೀತಿ ಅವರ ಮೇಲೆ ಅನುಗ್ರಹವನ್ನು ಮಾಡಿ ಶಂಕರರು ಅವರನ್ನೆಲ್ಲ ಉದ್ಧಾರ ಮಾಡ್ತಾರೆ. ತನ್ಮೂಲಕ ನಮ್ಮನ್ನೆಲ್ಲ ಸಹ ಉದ್ಧಾರ ಮಾಡಿದ್ದಾರೆ. ಮತ್ತು ಸ್ತೋತ್ರ ಸಾಹಿತ್ಯದಲ್ಲಿ ನೋಡಿ, ಇವತ್ತು ನಾವು ಏನಂತ ಕರಿತೀವಿ, ಕ್ವಿಜ್ ಅಂತ ಕರೀತಾರೆ. ಆದರೆ ಆಚಾರ್ಯರು ಅವತ್ತಿಗೇ ಮರೆದಿದ್ರು ಪ್ರಶ್ನೋತ್ತರ ಮಾಲಿಕ ಅಂತ ಹೇಳಿ. ಇದನ್ನು ಪರ್ಸನಾಲಿಟಿ ಡೆವಲಪ್ಮೆಂಟು, ವ್ಯಕ್ತಿತ್ವ ವಿಕಸನ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅವೆಲ್ಲ ಏನು ಹೇಳ್ತೀವಿ, ಅವತ್ತೇ ಅದನ್ನು ನೋಡಿ ಒಂದು ಪ್ರಶ್ನೋತ್ತರ ರೂಪದಲ್ಲಿ ಹೇಗೆ ಈ ಆಧ್ಯಾತ್ಮವನ್ನು, ಈ ಶ್ರದ್ಧೆ ಅಂತ ಹೇಳಿದ್ರೆ ಶಾಸ್ತ್ರವಾಕ್ಯ ಮತ್ತು ಗುರುವಾಕ್ಯದಲ್ಲಿ ಹೇಗೆ ಒಂದು ನಂಬಿಕೆ ಮತ್ತು ಶ್ರದ್ಧೆ ಇರಬೇಕು, ಅದನ್ನು ಮಾಡಿಸೋದಕ್ಕೆ ಅವತ್ತೇ ಮಾಡಿದ್ರು. ಅಷ್ಟು ಸಾಧನೆಯನ್ನು ಆಚಾರ್ಯರು ಮಾಡಿದ್ರು. ಮತ್ತು ಆಚಾರ್ಯರ ಇನ್ನೊಂದು ಬಹಳ ದೊಡ್ಡದ್ದು ಏನಪ್ಪ ಅಂತ ಹೇಳಿದ್ರೆ, ಸಂಪ್ರದಾಯಕ್ಕೆ ಅವರು ಕೊಡ್ತಾ ಇದ್ದಂತಹ ಒಂದು ಪ್ರಾಶಸ್ತ್ಯ. ಎಷ್ಟೇ ದೊಡ್ಡವರಾಗಿರಬಹುದು, ಎಷ್ಟೇ ಬುದ್ಧಿವಂತರಾಗಿರಬಹುದು, ಎಷ್ಟೇ ಏನೇ ಮಾಡಿರಬಹುದು, ಆದ್ರೂ ಸಹ ಸಾಧನೆಗೆ ಒಂದು ಶಾಸ್ತ್ರ ನೇಪಥ್ಯ ಅನ್ನೋದಿರಬೇಕು, ಶಾಸ್ತ್ರ ಪುಷ್ಟಿ ಅನ್ನೋದಿರಬೇಕು ಅಂತ ಹೇಳಿ ಆಚಾರ್ಯರು ಅವರ ಭಾಷ್ಯದಲ್ಲಿ ಹೇಳ್ತಾರೆ. ಅಸಂಪ್ರದಾಯವಿತ್ ಬಹು ಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಅಂತ ಹೇಳ್ತಾರೆ. ಏನು? ಅಸಂಪ್ರದಾಯವಿತ್ ಬಹು ಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಅಂತ. ಬಹುಶಾಸ್ತ್ರ ಕೋವಿದನಾಗಿರಬಹುದು, ಏನೇ ಆಗಿರಬಹುದು, ಆದರೆ ಅಸಂಪ್ರದಾಯವಿತ್ ಆಗಿರಬಾರದು. ಸಂಪ್ರದಾಯಕ್ಕೆ, ಶ್ರದ್ಧೆಗೆ, ಶಾಸ್ತ್ರವಾಕ್ಯಕ್ಕೆ, ಗುರುವಾಕ್ಯಕ್ಕೆ ನಮ್ಮಲ್ಲಿ ಅನನ್ಯವಾದಂತಹ ಭಕ್ತಿ ಇರಬೇಕು ಅನ್ನೋದು ಆದಿಶಂಕರಾಚಾರ್ಯರ ನುಡಿ. ಅವರ ಒಂದು ಅದನ್ನು ತಾಕೀತು ಮಾಡಿದ್ದಾರೆ. ಅದನ್ನು ನಾವೆಲ್ಲ ಅನುಸರಿಸಬೇಕು, ಶ್ರದ್ಧೆಯನ್ನು ನಾವು ಹೊಂದಿರಬೇಕು, ತನ್ಮೂಲಕ ಬ್ರಹ್ಮಜ್ಞಾನವನ್ನು ಜ್ಞಾನ ಮಾರ್ಗದಿಂದ ಪಡಬೇಕು ಅಂತ. ಹಾಗೆ ಅವರು ಹೇಳ್ತಾರೆ ನೋಡಿ, ಜಂತೂನಾಂ ನರಜನ್ಮ ದುರ್ಲಭಂ ಅಂತ. ದಾಸರು ಏನು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿ. ಏನು ಶಂಕರಾಚಾರ್ಯರು ಸಾಧನ ಚತುಷ್ಟಯವನ್ನು ಹೇಳಿದ್ದಾರೆ, ಶಮಾದಿ ಷಟ್ಕ ಸಂಪತ್ತಿಗಳಿದೆ, ಅದನ್ನೆಲ್ಲ ನೀವು ಪಾಲಿಸಿ. ಜಂತೂನಾಂ ನರಜನ್ಮ ದುರ್ಲಭಂ, ಆ ನರಜನ್ಮ ಏನು ದುರ್ಲಭವಾಗಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಬಾರಿ ಬಾರಿ ಈ ರೀತಿಯಾದಂತಹ ಪಾಠವನ್ನು ನಮಗೆಲ್ಲರಿಗೂ ಮಾಡಿದ್ದಾರೆ. ಹಾಗೆ ಇನ್ನು ನೋಡಿ, ಬಹಳಷ್ಟು ನಾವು ಶಂಕರರ ದಿಗ್ವಿಜಯ ಸಮಯದಲ್ಲಿ ಯಾವ್ಯಾವ ಕ್ಷೇತ್ರಗಳನ್ನು ಅವರು ಪರಿಭ್ರಮಣೆ ಮಾಡಿದರು ಇದನ್ನೆಲ್ಲ ತಿಳಿದಿದ್ವಿ. ಎಲ್ಲ ಕ್ಷೇತ್ರಗಳದ್ದು ಕಥೆಗಳನ್ನು ಹೇಳೋದಕ್ಕಾಗೋದಿಲ್ಲ. ಪ್ರಾತಿನಿಧಿಕವಾಗಿ ಒಂದೆರಡನ್ನು ಮಾಡಬೇಕು ಅಂತ ಹೇಳಿದ್ರೆ, ಆ ಶಂಕರಾಚಾರ್ಯರ ಒಂದು
ಅಷ್ಟೋತ್ತರದಲ್ಲಿ ಒಂದು ಬರುತ್ತೆ. ಶ್ರೀಚಕ್ರಾತ್ಮಕ ತಾಟಂಕ ತೋಷಿತಾಂಬಾ ಮನೋರಥಾಯ ನಮಃ ಅಂತ ಅಷ್ಟೋತ್ತರವನ್ನು ಹೇಳ್ತಾ ನಾವು ಇದನ್ನು ಕೇಳಿಸ್ತೀವಿ. ಶ್ರೀಚಕ್ರಾತ್ಮಕ ತಾಟಂಕ ತೋಷಿತಾಂಬಾ ಮನೋರಥಾಯ ನಮಃ ಅಂತ. ಏನು ಇದು ಅಂತ ಹೇಳಿದ್ರೆ, ಅವರು ದಿಗ್ವಿಜಯ ಸಮಯದಲ್ಲಿ ತಿರುಚಿರಾಪಳ್ಳಿ ಹತ್ರ ಬರ್ತಾರೆ. ಆ ತಿರುಚಿರಾಪಳ್ಳಿಯ ಒಂದು ನಡುಗಡ್ಡೆ ಇರುತ್ತೆ, ತಿರುವಾಣಿಕಾವಲ್ ಅಂತ. ಅಲ್ಲಿ ಸಾಕ್ಷಾತ್ ಶ್ರೀ ಜಂಬುಕೇಶ್ವರ ಸ್ವಾಮಿ ಹಾಗೂ ಅಖಿಲಾಂಡೇಶ್ವರಿ ದೇವಿಯ ಒಂದು ಸನ್ನಿಧಿ ಇರುತ್ತೆ, ರಾರಾಜಿಸ್ತಾ ಇರುತ್ತೆ. ಜಂಬುಕೇಶ್ವರ ಸ್ವಾಮಿ ಹಾಗೂ ಅಖಿಲಾಂಡೇಶ್ವರಿಯ ಸನ್ನಿಧಿ ಎಲ್ಲಪ್ಪ ಇದು ಅಂತ ಹೇಳಿದ್ರೆ ತಿರುವಾಣಿಕಾವಲ್ ಅಂತ ಹೇಳಿ ಅಲ್ಲಿ ಈ ಶ್ರೀ ಕ್ಷೇತ್ರದಲ್ಲಿ ಈ ಅಖಿಲಾಂಡೇಶ್ವರಿ ಅಮ್ಮನವರು ತೇಜಸ್ಸು, ಆ ಕಾಂತಿ, ಆ ದಿವ್ಯ ಪ್ರಭೆ ಎಷ್ಟು ದೊಡ್ಡದಾಗಿತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ನಿತ್ಯ ಪೂಜೆಗೆ ಅಂತ ಬರ್ತಿದ್ದಂತಹ ಅರ್ಚಕರು ನಿತ್ಯ ಪೂಜೆಗೆ ಅಂತ ಬರ್ತಾ ಇದ್ರು. ಅಲ್ಲಿ ಅವರಿಗೆ ಈ ಪ್ರಭೆಯನ್ನು ತಡ್ಕೊಳ್ಳೋಕ್ಕಾಗದಿರ ಒಂದು ರೀತಿ ತಲೆ ಸುತ್ತಿ ಬೀಳೋರಂತೆ. ಅಷ್ಟು ಪ್ರಖರವಾಗಿರುವಂತಹ ಶಕ್ತಿ, ಅಷ್ಟು ದೊಡ್ಡ ಆದಿಶಕ್ತಿಯಾತ್ಮಕವಾಗಿರತಕ್ಕಂತಹ ಒಂದು ಶಕ್ತಿ ಆ ದೇವಿ ಅಖಿಲಾಂಡೇಶ್ವರಿಗೆ ಇತ್ತು. ಅಖಿಲಾಂಡೇಶ್ವರಿ ಅಷ್ಟಕ ಅಂತ ಸಹ ನಾವು ನೋಡಿದ್ವಿ, ಅಖಿಲಾಂಡೇಶ್ವರಿ ದೇವಿಗೆ ಇತ್ತು. ಆಗ ಶಂಕರಾಚಾರ್ಯರು ಈ ದಿವ್ಯ ಕ್ಷೇತ್ರವನ್ನು ಸಂಚರಿಸ್ತಾರೆ. ಈಗ ನೋಡಿ, ಭಗವದ್ಗೀತೆಯಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ, ದದಾಮಿ ದಿವ್ಯ ಚಕ್ಷು ಅಂತ ಹೇಳಿ ಅರ್ಜುನನಿಗೆ ಕೃಷ್ಣನ ಒಂದು ವಿಶ್ವರೂಪವನ್ನು ನೋಡೋದಕ್ಕೆ ಸಾಮಾನ್ಯವಾದ ಕಣ್ಣುಗಳಿಂದ ಆಗ್ತಾ ಇರಲ್ಲ, ಅದಕ್ಕೆ ದಿವ್ಯ ಚಕ್ಷುವನ್ನು ಕೊಡ್ತಾನೆ. ಆ ರೀತಿ ಆ ಭಗವತ್ ಶಕ್ತಿಯ, ಈಶ್ವರ ಚೈತನ್ಯದ ಸಂಪೂರ್ಣ ದಿವ್ಯ ಪ್ರಭಾವ ಇದ್ದರೆ ನಮ್ಮ ಈ ಚಕ್ಷುಗಳಿಗೆ ಅಥವಾ ನಮಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಶಕ್ತಿ ಇರುತ್ತೆ. ಆಗ ಆದಿಶಂಕರರು ಅವರ ಕರುಣಾ ವಿಶೇಷದಿಂದ ಏನು ಮಾಡ್ತಾರೆ ಅಂತ ಹೇಳಿದರೆ, ಕಿಂಚಿತ್ ಕಾಂತಿಶೇಷವನ್ನು ಶ್ರೀಚಕ್ರಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿ, ತಾಟಂಕಗಳು ಅಂತ ಹೇಳಿದ್ರೆ ಇಲ್ಲಿ ಕಿವಿಯ ಓಲೆ, ಆ ಶ್ರೀಚಕ್ರಾತ್ಮಕವಾದಂತಹ ತಾಟಂಕಕ್ಕೆ ಅದನ್ನು ಬರೆಸಿ ಅಮ್ಮನವರ ಕಿವಿ ಓಲೆಗಳಿಗೆ ಅದನ್ನು ಅವರ ಅನುಗ್ರಹದಿಂದ ಕೊಟ್ಟು ಒಂದು ಸೌಮ್ಯ ರೂಪವನ್ನು ಲಭಿಸುವ ಹಾಗೆ ಅವರು ಮಾಡ್ತಾರೆ. ಇದು ಈ ಶ್ರೀಚಕ್ರಾತ್ಮಕ ತಾಟಂಕ ತೋಷಿತಾಂಬ ಮನೋರಥಾಯ ನಮಃ ಅಂತ ಹೇಳಿ ಒಂದು ಕ್ಷೇತ್ರ ಪುರಾಣ. ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಬಹಳ ಅವರ ದಿವ್ಯ ವಿಭೂತಿಗಳಿದೆ. ಶಂಕರ ವಿಜಯಾದಿ ಗ್ರಂಥಗಳನ್ನು ನಾವು ಓದಿದಾಗ ಅವೆಲ್ಲ ಬೆಳಕಿಗೆ ಬರುತ್ತೆ. ಇದನ್ನು ಸ್ಥೂಲವಾಗಿ ಒಂದಷ್ಟು, ಸೂಕ್ಷ್ಮವಾಗಿ ಒಂದೆರಡು ಪಾಯಿಂಟ್ಸನ್ನು ಮಾತ್ರ ನಾವು ನೋಡಿದ್ದೇವೆ. ಇಷ್ಟನ್ನು ನೋಡಿ, ಈಗ ನೋಡಿ, ಭಾರತಕ್ಕೆ ಈ ದಿನ ಬೇಕಾಗಿರುವುದು ನಾಳೆಯ ಬಗ್ಗೆ ಒಂದು ನಂಬಿಕೆ. ನಾಳೆಯ ಬಗ್ಗೆ ನಮಗೆಲ್ಲರಿಗೂ ಒಂದು ನಂಬಿಕೆ ಬೇಕು. ಅದು ಸಾಧ್ಯವಾಗುವಂಥದ್ದು ಶ್ರೀ ಶಂಕರಾಚಾರ್ಯರ ತತ್ವದಿಂದ. ಭಕ್ತಿ ಮಾರ್ಗ, ಚಿತ್ತಶುದ್ಧಿ ಹಾಗೂ ಜ್ಞಾನ ಮಾರ್ಗದಿಂದ ಸಮ್ಯಕ್ ಜ್ಞಾನ ಬರಬೇಕು. ಆ ಒಂದು ಸಮ್ಯಕ್ ಜ್ಞಾನದಿಂದ ಭಯ, ಶೋಕ, ಮೋಹಗಳ ವಿನಿವೃತ್ತಿಯಾಗಬೇಕು. ವಿದಿತಾಖಿಲ ಶಾಸ್ತ್ರ ಸುಧಾ ಜಲದೆ ಮಹಿತೋಪನಿಷತ್ ಕಥಿತಾರ್ಥನಿದೆ ಹೃದಯೇ ಕಲೆಯೇ ವಿಮಲಂ ಚರಣಂ ಭವ ಶಂಕರ ದೇಶಿಕಮೇ ಶರಣಂ ಅಂತ ಏನು ಆ ತೋಟಕರು ಹೇಳಿದ್ದಾರೆ, ಅದು ಅವರ ಅನುಗ್ರಹ ನಮಗೂ ಬರಬೇಕು. ಸಾಕ್ರು ರಾಮಚಂದ್ರ ರಾಯರು ನಮ್ಮ ನಾಡಿನ ಬಹುಶ್ರುತ ವಿದ್ವಾಂಸರು, ಅವರು ಅವರ ದರ್ಶನ ಪ್ರಬಂಧದಲ್ಲಿ ಶಂಕರರ ಬಗ್ಗೆ ಹೀಗೆ ಹೇಳ್ತಾರೆ: ಶಂಕರರ ಬುದ್ಧಿಶಕ್ತಿ, ವಿಚಾರ ನೈಪುಣ್ಯ, ಸಂಪ್ರದಾಯ ಶ್ರದ್ಧೆ, ಸಮನ್ವಯ ಬುದ್ಧಿ, ಲೋಕಾನುಗ್ರಹ ದೃಷ್ಟಿ, ಪ್ರತಿಪಾದನಾ ಸಾಮರ್ಥ್ಯ ಇವೆಲ್ಲವೂ ಅನ್ಯಾದೃಶವಾಗಿರುವಂಥದ್ದು. ಅವರ ನಂತರ ತೋರಿಕೊಂಡ ಯಾವ ಪಂಥದ ಆಚಾರ್ಯರಾಗಲಿ ವ್ಯಾಖ್ಯಾನಕಾರರಾಗಲಿ ಅವರ ಬರಹಗಳನ್ನು ಅಲ್ಲಗಳೆಯುವಂತಿರಲಿಲ್ಲ. ಅವರನ್ನು ಅನುಸರಿಸಿದವರೂ ವಿರೋಧಿಸಿದವರೂ ಅವರ ಸಮನಾಗಿಯೇ ಉಪಜೀವ್ಯರು. ವೇದಾಂತ ಸಂಪ್ರದಾಯ ಸ್ಪಷ್ಟವಾದುದು ಅವರ ಕಾಲದಲ್ಲಿಯೇ, ಅವರಿಂದಲೇ. ಮುಂದೆ 1,000ಕ್ಕೂ ಮಿಕ್ಕು ವರ್ಷಗಳು ಕಳೆದ ಮೇಲೂ ಅವರ ಈ ನಾಡಿನ ಎಲ್ಲರ ನೆನಪಿನಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದೆ ಅಂತ ಹೇಳಿ ಸಾಕ್ಷು ರಾಮಚಂದ್ರ ರಾಯರು, ಬಹುಶ್ರುತ ವಿದ್ವಾಂಸರು, ಅಷ್ಟು ದೊಡ್ಡವರು, ಅವರು ಶಂಕರರ ಬಗ್ಗೆ ಈ ರೀತಿ ಹೇಳಿದ್ದಾರೆ. ಸಂಪ್ರದಾಯ ಶ್ರದ್ಧೆ, ಶಂಕರರ ಸಂಪ್ರದಾಯ ಶ್ರದ್ಧೆ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ. ಅಸಂಪ್ರದಾಯವಿತ್ ಮೂರ್ಖವದೇವ ಉಪೇಕ್ಷಣೀಯ ಅಂತ ಹೇಳೋದ್ರಲ್ಲಿ ಸಮನ್ವಯ ಬುದ್ಧಿ, ಈ ಷಡಾಯತನ ಪೂಜೆ, ಪಂಚಾಯತನ ಪೂಜೆ, ಇವುಗಳನ್ನೆಲ್ಲ ಒಂದು ಫ್ರೇಮ್ವರ್ಕು ಹೇಗೆ ಹಾಕ್ಕೊಟ್ರು ಅನ್ನೋದನ್ನು, ಸಮನ್ವಯ ಬುದ್ಧಿವನ್ನು ನೋಡಿದ್ವಿ. ಹಾಗೆ ಅವರ ಧೀಶಕ್ತಿ, ಬುದ್ಧಿಶಕ್ತಿ, ಮೇಧಾಶಕ್ತಿ, ವಿಚಾರ ನೈಪುಣ್ಯವನ್ನು ಅವರು ಬರೆದಿರತಕ್ಕಂತಹ ಪ್ರಸನ್ನ ಗಂಭೀರವಾದಂತಹ ಭಾಷ್ಯಗಳು, ಅದರಲ್ಲಿ ನೋಡಿದ್ವಿ.
ಹಾಗೆ ಅವರ ಲೋಕಾನುಗ್ರಹ ದೃಷ್ಟಿಯನ್ನು ವಿವಿಧ ಪ್ರಸಂಗಗಳನ್ನು ನಾವು ಏನು ನೋಡಿದ್ವಿ, ಆ ವಿವಿಧ ಪ್ರಸಂಗಗಳಲ್ಲಿ ಅವರ ಲೋಕಾನುಗ್ರಹ ದೃಷ್ಟಿಯನ್ನು ನಾವೆಲ್ಲರೂ ನೋಡಿದ್ವಿ. ಹೀಗೆ ವಿವೇಕಾನಂದರು ಸಹ ಆದಿಶಂಕರ ಭಗವತ್ಪಾದರನ್ನು ಕುರಿತು ಹೇಳ್ತಾರೆ, ಇನ್ ಶಂಕರಾಚಾರ್ಯ ವಿ ಸಾ ಟ್ರಮೆಂಡಸ್ ಇಂಟೆಲೆಕ್ಚುಯಲ್ ಪವರ್ ಥ್ರೋಯಿಂಗ್ ದಿ ಸ್ಕಾರ್ಚಿಂಗ್ ಲೈಟ್ ಆಫ್ ರೀಸನ್ ಅಪಾನ್ ಎವ್ರಿಥಿಂಗ್. ವಿ ವಾಂಟ್ ಟುಡೇ ದಟ್ ಬ್ರೈಟ್ ಸನ್ ಆಫ್ ಇಂಟೆಲೆಕ್ಚುಯಾಲಿಟಿ ಜಾಯಿಂಡ್ ವಿತ್ ದಿ ಹಾರ್ಟ್ ಆಫ್ ದಿ ಬುದ್ಧ ಅಂತ ಹೇಳ್ತಾರೆ. ದಟ್ ಬ್ರೈಟ್ ಸನ್ ಆಫ್ ಇಂಟೆಲೆಕ್ಚುಯಾಲಿಟಿ, ಜ್ಞಾನ ಮಾರ್ಗದ ಒಂದು ಬ್ರೈಟ್ ಸನ್ ಆಫ್ ಇಂಟೆಲೆಕ್ಚುಯಾಲಿಟಿ ಅಂತ ಸ್ವಾಮಿ ವಿವೇಕಾನಂದರು ಕರೀತಾರೆ. ಅದು ನಮಗೆ ಇವತ್ತು ಬೇಕಾಗಿರೋದು. ಶಂಕರ ಭಗವತ್ಪಾದರ ಪ್ರಚಂಡ ಬೌದ್ಧಿಕ ಶಕ್ತಿಯನ್ನು ಹೊಂದಿದ್ದರೂ ನಮಗೆ ಈಗ ಅಗತ್ಯವಿರುವುದು ಶಂಕರರ ರೀತಿಯ ಬುದ್ಧಿಮತ್ತೆ ಮತ್ತು ಬುದ್ಧನ ರೀತಿ ಪ್ರೀತಿ ಹೊಂದಿದ್ದಾರೆ. ಇದನ್ನು ವಿವೇಕಾನಂದರು ಹೇಳಿರೋದು. ಹೀಗೆ ನಾಡಿನ ಹಲವು ವಿದ್ವಾಂಸರು ಕೊಂಡಾಡಿದ್ದಾರೆ ಅವರ ಧೀಶಕ್ತಿಯನ್ನು. ಈ ದಿವ್ಯ ತೇಜ ಆದಿಶಂಕರರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥಿಸುತ್ತಾ ಈ ದಿನದ ಈ ಸತ್ಸಂಗವನ್ನು ಇಲ್ಲಿಗೆ ಸಮಾಪ್ತಿಯನ್ನು ಮಾಡೋಣ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಬೂಧ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ ಭವಶಂಕರ ದೇಶಿಕಮೇ ಶರಣಂ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ಶಾರದಾ ಸಾಂಸ್ಕೃತಿಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ, ಶ್ರೀಯುತ ಸುಂದರೇಶ್ವರ ಸರ್ ಅವರಿಗೂ ನನ್ನ ಒಂದು ಹೃತ್ಪೂರ್ವಕವಾದಂತಹ ನಮಸ್ಸುಮಾಂಜಲಿಗಳು. ಸಾವಧಾನದಿಂದ ಕೇಳಿದಂತಹ ಮತ್ತು ಸತ್ಸಂಗಕ್ಕೆ ಒಂದು ಅನುವು ಮಾಡಿಕೊಟ್ಟಂತಹ ಎಲ್ಲ ಶ್ರೋತೃಗಳಿಗೂ ಸಹ ನನ್ನ ಅನಂತ ಧನ್ಯವಾದಗಳು. ಓಂ ಸ್ವಸ್ತಿ.